Hello, very good morning to all of you. ಸೊ ನಿಮಗೆಲ್ಲ ಇವತ್ತಿನ ಒಂದು ಆನ್ಲೈನ್ ಕ್ಲಾಸಿಗೆ ವೆಲ್ಕಮ್ ಮಾಡ್ತಾಯಿದ್ದೀನಿ. ಮೈ ಡಿಯರ್ ಸ್ಟೂಡೆಂಟ್ಸ್, ನಿನ್ನೆ ನಾವು ಒಂದು ಟಾಪಿಕ್ ಬಗ್ಗೆ ನಾವು ಡಿಸ್ಕಷನ್ನ ಸ್ಟಾರ್ಟ್ ಮಾಡಿದ್ವಿ. ಅದನ್ನು ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ದ ಟಾಪಿಕ್ ಆಫ್ ಎಸ್ಟರ್ಡೇಸ್ ಈಸ್ ಪ್ರಿಪ್ರೇಷನ್ ಆಫ್ ಹ್ಯಾಲೋಆಲ್ಕೇನ್ಸ್. ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾಯಿದ್ವಿ. ಹೌ ಟು ಪ್ರಿಪೇರ್ ದ ಹ್ಯಾಲೋಆಲ್ಕೇನ್ ಕಾಂಪೌಂಡ್ಸ್, ಯಾವ ರೀತಿ ಅದನ್ನು ಪ್ರಿಪೇರ್ ಮಾಡ್ತೀವಿ, ಹ್ಯಾಲೋಆಲ್ಕೇನ್ ಕಾಂಪೌಂಡ್ಸನ್ನು ಯಾವ ಕಾಂಪೌಂಡ್ಸಿಂದ ನಾವು ಪ್ರಿಪ್ರೇಷನ್ ಮಾಡ್ತಾಯಿದ್ದೀವಿ ಅಥವಾ ಮಾಡ್ತೀವಿ. ಆ್ಯಂಡ್ ಹೌ ಟು ಕನ್ವರ್ಟ್ ಎನಿ ಆರ್ಗ್ಯಾನಿಕ್ ಕಾಂಪೌಂಡ್, ದ ಟೇಕನ್ ಆರ್ಗ್ಯಾನಿಕ್ ಕಾಂಪೌಂಡ್ ಇಂಟು ದ ರೆಸ್ಪೆಕ್ಟಿವ್ ಹ್ಯಾಲೋಆಲ್ಕೇನ್ ಕಾಂಪೌಂಡ್ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾಯಿದ್ವಿ. ಆ್ಯಂಡ್ ನಿಮಗೆ ನಿನ್ನೆ ಸ್ಟಾರ್ಟ್ ಮಾಡಿದ್ದಾಗ ದ ಫಸ್ಟ್ ಮೆಥಡ್ ಆಫ್ ಪ್ರಿಪ್ರೇಷನ್ ಅಂತ ತೊಗೊಂಡ್ರೆ, ಅಥವಾ ಒನ್ ಟೈಪ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡಿಂದ ನಾವು ಹ್ಯಾಲೋಆಲ್ಕೇನ್ ಕಾಂಪೌಂಡ್ಸನ್ನು ನಾವು ಪ್ರಿಪ್ರೇಷನ್ ಮಾಡ್ತೀವಿ ಅಂತ ತೊಗೊಂಡಿದ್ದೆ. ಅದರಲ್ಲಿ ಒನ್ ಸಿಂಪಲ್ ಕಾಂಪೌಂಡ್ ಅಂತ ತೊಗೊಂಡ್ರೆ ದಟ್ ಕಾಂಪೌಂಡ್ ಇಟ್ ಈಸ್ ನಥಿಂಗ್ ಬಟ್ ಫ್ರಮ್ ಆಲ್ಕೋಹಾಲ್ ಕಾಂಪೌಂಡ್ಸ್ ಅಂತ ಸ್ಟಾರ್ಟ್ ಮಾಡಿದ್ವಿ. ಫ್ರಮ್ ದ ಆಲ್ಕೋಹಾಲ್ ಕಾಂಪೌಂಡ್ಸ್ ಹೌ ಟು ಟೇಕ್ ಆರ್ ಹೌ ಟು ಗೆಟ್ ದ ಹ್ಯಾಲೋಆಲ್ಕೇನ್ ಕಾಂಪೌಂಡ್ ಫ್ರಮ್ ದ ಆಲ್ಕೋಹಾಲ್ ಕಾಂಪೌಂಡ್ಸ್ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾಯಿದ್ವಿ. ಅದರಲ್ಲಿ ಒಂದೆರಡು ಮೆಥಡನ್ನು ನಿಮಗೆ ಹೇಳಿದ್ದೆ. ಆಲ್ಕೋಹಾಲ್ ಕಾಂಪೌಂಡ್ಸನ್ನು ಹ್ಯಾಲೋಆಲ್ಕೇನ್ಸ್ ಆಗಿ ನಾವು ಕನ್ವರ್ಷನ್ ಮಾಡಬೇಕು ಅಂತಂದರೆ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ಟೂ ಸಿಂಪಲ್ ಮೆಥಡ್ಸ್. ಒಂದು, ರಿಯಾಕ್ಷನ್ ಆಫ್ ದ ಆಲ್ಕೋಹಾಲ್ ಕಾಂಪೌಂಡ್ಸ್ ವಿತ್ ದಟ್ ಆಫ್ ಹೈಡ್ರೋಜನ್ ಹ್ಯಾಲೈಡ್ ಸಚ್ ಆಸ್ HCl ಇರ್ಬೋದು, HBr ಇರ್ಬೋದು, HI ಇರ್ಬೋದು, ಎಟ್ಸೆಟ್ರಾ ತೊಗೊಬೋದು. ಆ್ಯಂಡ್ ಸಿಮಿಲರ್ಲಿ ದ ಅನದರ್ ಮೆಥಡ್ ಆಫ್ ಕನ್ವರ್ಷನ್ ಆಫ್ ಆಲ್ಕೋಹಾಲ್ ಕಾಂಪೌಂಡ್ ಇಂಟು ಹ್ಯಾಲೋಆಲ್ಕೇನ್ಸ್ ಅಂತ ತೊಗೊಂಡು ಅದರಲ್ಲಿ 1 hour alcohol compounds when they undergo reaction with sodium bromide in the presence of sulfuric acid. ಅದು ಒಂದು ಸಿಂಪಲ್ ರಿಯಾಕ್ಷನ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಅದೇ ಥರ ಫ್ರಮ್ ದ ಸೇಮ್ ಆಲ್ಕೋಹಾಲ್ ಕಾಂಪೌಂಡ್ಸಿಂದ ಮತ್ತೆ ಅದೇ ಆಲ್ಕೋಹಾಲ್ ಕಾಂಪೌಂಡಿಂದ ನಾವು ಹ್ಯಾಲೋಆಲ್ಕೇನ್ ಕಾಂಪೌಂಡ್ಸನ್ನು ಬೇರೆ ರಿಯಾಕ್ಷನ್ಸನ್ನು ಕ್ಯಾರಿ ಔಟ್ ಮಾಡಿ ಆರ್ ಬೈ ಮೀನ್ಸ್ ಆಫ್ ಅದರ್ ಡಿಫ್ರೆಂಟ್ ಕೆಮಿಕಲ್ ರಿಯಾಕ್ಷನ್ಸ್ ಇಟ್ ಈಸ್ ಪಾಸಿಬಲ್ ಟು ಕನ್ವರ್ಟ್ ದ ಆಲ್ಕೋಹಾಲ್ ಕಾಂಪೌಂಡ್ ಇಂಟು ಹ್ಯಾಲೋಆಲ್ಕೇನ್ ಕಾಂಪೌಂಡ್ಸ್ ಅನ್ನೋದ್ರ ಬಗ್ಗೆ ನಿಮಗೆ ಇವತ್ತಿನ ಒಂದು ಟಾಪಿಕಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ಇನ್ ಡೀಟೇಲ್. ಅದನ್ನು ಒಂದೊಂದಾಗಿ ಅದನ್ನು ನೋಡ್ತಾ ಹೋಗೋಣ. ದ ಥರ್ಡ್ ಮೆಥಡ್ ಆಫ್ ಕನ್ವರ್ಷನ್ ಆಫ್ ಆಲ್ಕೋಹಾಲ್ ಕಾಂಪೌಂಡ್ ಇಂಟು ದ ಹ್ಯಾಲೋಆಲ್ಕೇನ್ ಕಾಂಪೌಂಡ್ ಅಂತಂದರೆ ಆ ಥರ್ಡ್ ಮೆಥಡನ್ನ ನಾವು ಈ ರೀತಿ ತೊಗೊಳ್ತಾ ಇದ್ದೀನಿ. ಬೈ ಮೀನ್ಸ್ ಆಫ್ ದ ರಿಯಾಕ್ಷನ್ ಆಫ್ ವಾಟ್ ಅಂತ, ರಿಯಾಕ್ಷನ್ ಆಫ್ ದ ಆಲ್ಕೋಹಾಲ್ ಕಾಂಪೌಂಡ್ with another compound, another type of compound, and that another compound it is something but PX3 ಅಂತ ತೊಗೊಂಡಿದ್ದೀನಿ. ಅರ್ಥ ಆಗ್ತಿದೆಯಲ್ವಾ? PX3. P ಅಂತಂದರೆ ನಿಮ್ಗೆ ಗೊತ್ತಿದೆ ಫಾಸ್ಫರಸ್ ಎಲಿಮೆಂಟ್, X ಅಂದರೆ ನಿಮಗೆ ಹ್ಯಾಲೋಜನ್ ಎಲಿಮೆಂಟ್ ಇದೆ, 3 ಇದೆ ಫಾಸ್ಫರಸ್ ಟ್ರೈಹ್ಯಾಲೈಡ್ ಅಂತ ಕರಿತೀವಿ. ಏನಂತ ಕರಿತೀವಿ ಇದನ್ನು? ದಿಸ್ ಕಾಂಪೌಂಡ್ ಇಟ್ ಈಸ್ ಕಾಲ್ಡ್ ಆಸ್ ಫಾಸ್ಫರಸ್ ಟ್ರೈಹ್ಯಾಲೈಡ್. ಸೊ when the alcohol compounds when they undergo reaction with phosphorus trihalide compound or PX3, ಜನರಲಿ ವಿ ಕ್ಯಾನ್ ಏಬಲ್ ಟು ಗೆಟ್ ದ ರೆಸ್ಪೆಕ್ಟಿವ್ ಹ್ಯಾಲೋಆಲ್ಕೇನ್ ಕಾಂಪೌಂಡ್ ಫಾರ್ಮೇಷನ್ ಆಗುತ್ತೆ ಅಂತ ಹೇಳ್ತಾನೆ. ಸೊ ನಾನು ಆಲ್ರೆಡಿ ಹೇಳ್ದಂಗೆ ಇಲ್ಲಿ PX3 ಅಂತ ತೊಗೊಂಡ್ರೆ ಸೊ ವಿಚ್ ಮೇ ಬಿ PCl3 ನೋಡಿದ್ದೀರಿ ನೀವು ಫಸ್ಟ್ ಇಯರ್ನಲ್ಲೇ ನೋಡಿದ್ದೀರಿ. PCl3 ಇರ್ಬೋದು, PBr3 ಇರ್ಬೋದು, ಅದನ್ನು ಬರ್ಕೊಳ್ತೀನಿ ಇಲ್ಲಿ. ಒಂದು PCl3 ಇರ್ಬೋದು ಅಥವಾ PBr3 ಇರ್ಬೋದು. ಆ್ಯಂಡ್ ಸಿಮಿಲರ್ಲಿ ದ ಅನದರ್ ಕಾಂಪೌಂಡ್ ಇಟ್ ಈಸ್ ಟೇಕನ್ ಆಸ್ PI3 ಫಾಸ್ಫರಸ್ ಟ್ರೈಕ್ಲೋರೈಡ್, ಫಾಸ್ಫರಸ್ ಟ್ರೈಬ್ರೋಮೈಡ್, ಫಾಸ್ಫರಸ್ ಟ್ರೈಅಯೋಡೈಡ್ ಕಾಂಪೌಂಡ್ ಅಂತ ಹೇಳ್ತೀವಿ. ಸೊ ವೆನ್ ದ ಆಲ್ಕೋಹಾಲ್ ಕಾಂಪೌಂಡ್ ಏನಿದೆ, ಆಲ್ಕೋಹಾಲ್ ಕಾಂಪೌಂಡ್ಸ್ ವೆನ್ ದೇ ಕ್ಯಾನ್ ಅಂಡರ್ಗೋ ರಿಯಾಕ್ಷನ್ ವಿತ್ PCl3 ಆರ್ PBr3 ಆ್ಯಂಡ್ PI3, ಸೊ ಇಟ್ ಈಸ್ ಪಾಸಿಬಲ್ ಟು ಕನ್ವರ್ಟ್ ದ ಆಲ್ಕೋಹಾಲ್ ಕಾಂಪೌಂಡ್ ಇಂಟು ಹ್ಯಾಲೋಆಲ್ಕೇನ್ ಕಾಂಪೌಂಡ್ಸ್ ಅಂತ ಹೇಳ್ತಾನೆ. ಅದರಲ್ಲಿ ಜನರಲಿ ಒಂದು ಎಕ್ಸಾಂಪಲ್ನ ಅಂತ ತೊಗೊಳ್ಳೋಣ ಅಥವಾ ಜನರಲ್ ಫಾರ್ಮುಲಾನ ತೊಗೊಂಡ್ರೆ ಒಂದನೇ ಎಕ್ಸಾಂಪಲ್ ಆಗಿ ತೊಗೊಳ್ತಾ ಇದ್ದೀನಿ ಸ್ಟ್ರೈಟ್ ಅವೇ. ಸೊ ಆಲ್ಕೋಹಾಲ್ ಕಾಂಪೌಂಡ್ ಇದೆ. ವೆನ್ ದಟ್ ಆಲ್ಕೋಹಾಲ್ ಕಾಂಪೌಂಡ್ ವೆನ್ ಇಟ್ ಅಂಡರ್ಗೋ ರಿಯಾಕ್ಷನ್ ವಿತ್ PCl3, ಒಂದು ಫಾಸ್ಫರಸ್ ಟ್ರೈಹ್ಯಾಲೈಡ್ನಲ್ಲಿ PCl3ನ ತೊಗೊಳ್ತಾ ಇದ್ದೀನಿ. ವೆನ್ ದಟ್ PCl3 ಕಾಂಪೌಂಡ್ ಜೊತೆಗೆ ಆಲ್ಕೋಹಾಲ್ ಕಾಂಪೌಂಡ್ ರಿಯಾಕ್ಷನ್ ಆಯಿತು ಅಂತ ಅಂದ್ಕೊಳ್ಳಿ. ರಿಯಾಕ್ಷನ್ ಆದಾಗ ನನಗೇನು ಕಾಂಪೌಂಡ್ ಸಿಗುತ್ತೆ ಅದ್ರ ಬಗ್ಗೆ ಹೇಳ್ತಾ ಇದ್ವಿ, ಆಯಿತಾ? ಸೊ ಹಿಯರ್ ಐ ನೀಡ್ ಟು ಟೇಕ್ 3 ಮಾಲಿಕ್ಯೂಲ್ಸ್ ಆಫ್ ಆಲ್ಕೋಹಾಲ್ ಕಾಂಪೌಂಡನ್ನು 3 ತೊಗೊಬೇಕು, 3 ಮಾಲಿಕ್ಯೂಲ್ಸನ್ನು ತೊಗೊಬೇಕು. ನೋಡಿ ಅಬ್ಸರ್ವ್ ಮಾಡಿ, ಇಲ್ಲಿ ರಿಯಾಕ್ಷನ್ ಹಿಂಗಾಗುತ್ತೆ. ROHನಲ್ಲಿ ಎಗೈನ್ ROH ಬಾಂಡ್ ಇದೆಯಲ್ಲ ಅದು ಬ್ರೇಕ್ ಆಗುತ್ತೆ. ಇಲ್ಲಿ PCl3 ಅಲ್ಲಿ 3 ಕ್ಲೋರಿನ್ ಆಟಮು ಆಚೆ ಬರುತ್ತೆ. ನೋಡಿ 3 ಆಲ್ಕೈಲ್ ಗ್ರೂಪ್ಸ್, 3 ಆಲ್ಕೈಲ್ ಗ್ರೂಪ್ ಏನಿದೆ ಆ 3 ಆಲ್ಕೈಲ್ ಗ್ರೂಪ್ಸ್ ಏನಾಗುತ್ತೆ, ಸೊ 3 ಕ್ಲೋರಿನ್ ಆಟಮ್ ಜೊತೆಗೆ ಕಂಬೈನ್ ಆಗಿ ಸೊ ಇಟ್ ವಿಲ್ ಗಿವ್ 3 ಮಾಲಿಕ್ಯೂಲ್ಸ್ ಆಫ್
RCl. ನೋಡಿ ಇಲ್ಲಿ ಕ್ಲೋರೋ ಆಲ್ಕೇನ್ ಕಾಂಪೌಂಡ್ ಸಿಗುತ್ತೆ ನಮಗೆ, ಗೊತ್ತಾಗ್ತಿದೆಯಲ್ವಾ? ಕ್ಲೋರೋ ಆಲ್ಕೇನ್ ಕಾಂಪೌಂಡ್ ಸಿಗುತ್ತೆ. ಆ್ಯಂಡ್ PCl3 ತೊಗೊಂಡ್ರೆ ನಮಗೆ ಕ್ಲೋರೋ ಆಲ್ಕೇನೇ ಸಿಗುತ್ತೆ. ಬ್ರೋಮೋ ಆಲ್ಕೇನು, ಐಡೋ ಆಲ್ಕೇನು ಅಥವಾ ಫ್ಲೋರೋ ಆಲ್ಕೇನ್ ಸಿಗೋದಿಲ್ಲ ನಮಗೆ. ರಿಮೆಂಬರ್ ಒನ್ ಥಿಂಗ್, ಆಯ್ತಲ್ವಪ್ಪ? ಸೊ ದೇಫೋ 3 ಮಾಲಿಕ್ಯೂಲ್ಸ್ ಆಫ್ RCl ಅಥವಾ ಕ್ಲೋರೋ ಆಲ್ಕೇನ್ ಕಾಂಪೌಂಡ್ ಸಿಕ್ತು. ಅದ್ರ ಜೊತೆಗೆ ಇನ್ನೇನು ಸಿಕ್ತು ಅಂತ ನೋಡಿ, ಇಲ್ಲಿ ಐ ಹ್ಯಾವ್ ಟೇಕನ್ 3 ಆಲ್ಕೋಹಾಲ್ ಮಾಲಿಕ್ಯೂಲ್ಸನ್ನು ತೊಗೊಂಡಿದೆ. ದೇಫೋ ಫ್ರಮ್ ದೀಸ್ 3 ಹೈಡ್ರೋಜನ್ ಆಟಮ್ಸ್ ಬರುತ್ತೆ, 3 ಆಕ್ಸಿಜನ್ ಆಟಮ್ ಇದೆ. ಇಲ್ಲೊಂದು ಸೆಂಟ್ರಲ್ಲಿ ಇಲ್ಲಿ ಒಂದು ಫಾಸ್ಫರಸ್ ಎಲಿಮೆಂಟ್ ಇದೆ PCl3 ಇಂದ. ದೇಫೋ ನೋಡಿ ಇಲ್ಲಿ 3 ಹೈಡ್ರೋಜನ್ ಆಟಮ್ ಇತ್ತಲ್ಲ, ಆ 3 ಹೈಡ್ರೋಜನ್ ಆಟಮನ್ನು ಫಸ್ಟ್ ಬರ್ಕೊಳ್ತೀನಿ. ಇಟ್ ಈಸ್ ದಾನದ ಸೈಡ್ ಪ್ರಾಡಕ್ಟ್ ಅಥವಾ ಸಬ್ ಪ್ರಾಡಕ್ಟ್ ಇನ್ನೊಂದು ಕಾಂಪೌಂಡ್ ಸಿಗುತ್ತೆ ನನಗೆ, H3. ಸೊ ಇಲ್ಲಿ H3 ಹೆಂಗೆ ಬಂತು? ಆಲ್ಕೋಹಾಲು 3 ಇತ್ತು, 3 ಕಾಂಪೌಂಡಿಂದ ನನಗೆ 3 ಹೈಡ್ರೋಜನ್ ಆಟಮ್ ಸಿಕ್ತು. ದೇಫೋ H3. ಅದಾದಮೇಲೆ ಇಲ್ಲಿ P ಇದೆಯಲ್ಲ PCl3ನಲ್ಲಿ, ಅದನ್ನು ನೆಕ್ಸ್ಟ್ ಅದರ ಪಕ್ಕ ಇಟ್ಕೊಳ್ತೀನಿ, H3P. ಎಗೈನ್ ಲಾಸ್ಟಲ್ಲಿ ಇನ್ನೇನು ಉಳ್ಕೊತೀವಿ ಇಲ್ಲಿ ರಿಯಾಕ್ಷನಲ್ಲಿ ಅಂತ, ರಿಯಾಕ್ಟೆಂಟ್ ಸೈಡ್ನಲ್ಲಿ ಆಕ್ಸಿಜನ್ ಇದೆ, 3 ಇದೆ. ಒನ್ಸ್ ಅಗೇನ್ H3PO3. ಈ ಥರ ಇನ್ನೊಂದು ಕಾಂಪೌಂಡ್ ಸಿಗುತ್ತೆ. ಸೊ ಜನರಲಿ ನನಗೆ ಇಲ್ಲಿ 2 ಕಾಂಪೌಂಡು, ಇಲ್ಲಿ ನನಗೆ ಒಂದು ಕ್ಲೋರೋ ಆಲ್ಕೇನ್ ಕಾಂಪೌಂಡ್ ಸಿಗುತ್ತೆ. ಕ್ಲೋರೋ ಆಲ್ಕೇನ್ ಕಾಂಪೌಂಡ್ ಜೊತೆಗೆ ಇನ್ನೊಂದು ಸೈಡ್ ಪ್ರಾಡಕ್ಟ್ ಸಿಗ್ತಾ ಇದೆ. ಇದನ್ನು ಫಸ್ಟ್ ಏನಲ್ಲಿ ನೋಡಿದ್ರಿ, ಇಟ್ ಈಸ್ ಕಾಲ್ಡ್ ಫಾಸ್ಫರಸ್ ಆ್ಯಸಿಡ್, ಆರ್ಥೋಫಾಸ್ಫರಸ್ ಆ್ಯಸಿಡ್ ಅಂತ ಕರಿತೀವಿ. ಗೊತ್ತಾಗ್ತಿದೆಯಲ್ಲಪ್ಪ? ಸೊ ಇಟ್ ಈಸ್ one reaction ಅಥವಾ one general reaction how to convert alcohol compound into the haloalkane compound by means of treating with or reaction with phosphorus trihalide compound ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಅರ್ಥ ಆಗ್ತಿದೆಯಲ್ವಾ? ಮತ್ತು ಇದನ್ನು ರಬ್ ಮಾಡ್ತಾ ಇದ್ದೀನಿ. ರಬ್ ಮಾಡಿ ನಿಮಗೆ ಡೈರೆಕ್ಟಾಗಿ ಅದನ್ನು ಅಲ್ಲಿ ರಿಯಾಕ್ಷನ್ಸ್ ಏನು ಬರುತ್ತೆ, ಎಕ್ಸಾಂಪಲ್ಸ್ ಏನು ಬರುತ್ತೆ ಅನ್ನೋದ್ರ ಬಗ್ಗೆ ತೊಗೊಳ್ಳೋಣ. So therefore, whenever the alcohol compounds, when they can undergo reaction with the phosphorus trihalide compound, so generally it is possible to get the ಯಾವುದು haloalkane compound ಸಿಗುತ್ತೆ. ಅದರಲ್ಲಿ ಒಂದು ಎಕ್ಸಾಂಪಲ್ಲು ಬೈ ದ ರಿಯಾಕ್ಷನ್ ವಿತ್ ಫಾಸ್ಫರಸ್ ಟ್ರೈಹ್ಯಾಲೈಡ್ ಅಂತ ತೊಗೊಂಡಿದ್ದೀನಿ. ಸೊ ಜನರಲಿ ಒಂದು ಇಕ್ವೇಷನ್ ಆ ಥರ ತೊಗೊಂಡಿದ್ದೀನಿ. ಅದರಲ್ಲಿ ಒಂದು PCl3 ಜೊತೆಗೆ ತೊಗೊಂಡಾಗ, ಸೊ PCl3 ಜೊತೆಗೆ ರಿಯಾಕ್ಷನ್ ಆದಾಗ ನನಗೆ ಫಸ್ಟು ಒಂದು ಕಾಂಪೌಂಡು ಹೀಗೆ ಬರ್ತಾಯಿದೆ ನೋಡಿ. ಐ ಹ್ಯಾವ್ ಟೇಕನ್ ಎಥನಾಲ್ ಕಾಂಪೌಂಡ್ ಆ್ಯಂಡ್ ದಟ್ ಎಥನಾಲ್ ಕಾಂಪೌಂಡ್ ವೆನ್ ಇಟ್ ಅಂಡರ್ಗೋ ರಿಯಾಕ್ಷನ್ ವಿತ್ PCl3 ಜೊತೆ ರಿಯಾಕ್ಷನ್ ಮಾಡಿದಾಗ ನಾನು ಆಲ್ರೆಡಿ ತೊಗೊಂಡಿದ್ದಲ್ಲ. ಸೊ ಇಲ್ಲಿ ಇದನ್ನು ಬ್ಯಾಲೆನ್ಸ್ ನೋಡ್ಕೊಳ್ಳಿ, ಸ್ವಲ್ಪ ಇಲ್ಲಿ ಬ್ಯಾಲೆನ್ಸ್ ತಪ್ಪಾಗಿದೆ. ಇದು 3 ಮಾಲಿಕ್ಯೂಲ್ಸ್ ಅಂತ ತೊಗೊಬೇಕು. 3 ಮಾಲಿಕ್ಯೂಲ್ಸ್ ಆಫ್ ಎಥನಾಲ್ when they can undergo reaction with PCl3, so it will give 3 molecules of ethyl chloride ಸಿಗ್ತಾ ಇದೆ. ಜೊತೆಗೆ ನಾನು ಹೇಳಿದ್ನಲ್ಲ ಫಾಸ್ಫರಸ್ ಆ್ಯಸಿಡ್ ಅಂತ ಇನ್ನೊಂದು ಸೈಡ್ ಪ್ರಾಡಕ್ಟು ನಮಗೆ ಸಿಗುತ್ತೆ. And it is one simple reaction of the alcohol compound with that of PCl3. ಸೊ ಇಲ್ಲಿ ಜನರಲ್ ಇಕ್ವೇಷನ್ PX3 ಅಂತ ತೊಗೊಂಡಿದ್ದೆ. ನಾನು PCl3ನ ಡೈರೆಕ್ಟಾಗಿ ನಿಮಗೆ ತೋರಿಸಿದೆ ಹೆಂಗೆ ಬರುತ್ತೆ ಅಂತ. ಆ ಕ್ಲೋರಿನ್ ಜಾಗಕ್ಕೆ ನೀವು X ಹಾಕ್ಕೊಂಡ್ರೆ ಸೊ ಅದೇ ಥರ ರಿಯಾಕ್ಷನ್ ಬರುತ್ತೆ. 3 ಮಾಲಿಕ್ಯೂಲ್ಸ್ ಆಫ್ ಆಲ್ಕಲ್ ಹ್ಯಾಲೈಡ್ RX ಬರುತ್ತೆ ಆ್ಯಂಡ್ H3PO3 1 ಮಾಲಿಕ್ಯೂಲ್ ಸಿಗುತ್ತೆ ಅಂತ ಹೇಳ್ತೀನಿ. ಸೊ ಇದು ಇನ್ನೊಂದು ರಿಯಾಕ್ಷನು. ಸೊ PCl3 ಜೊತೆ ರಿಯಾಕ್ಷನ್ ಆದಾಗ ಆಲ್ಕೋಹಾಲ್ ಕಾಂಪೌಂಡು ನಮಗೆ ಕ್ಲೋರೋ ಆಲ್ಕೇನ್ ಕಾಂಪೌಂಡನ್ನು ಸಿಗುತ್ತೆ, ಕ್ಲೋರೋ ಆಲ್ಕೇನ್ ಕಾಂಪೌಂಡನ್ನು ಕೊಡುತ್ತೆ ಅಂತ ಒಂದು ರಿಯಾಕ್ಷನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದೆ. ಆ್ಯಂಡ್ ಸಿಮಿಲರ್ಲಿ ನಾನು ಆಲ್ರೆಡಿ ಹೇಳ್ದಂಗೆ ಇಲ್ಲಿ ಫಾಸ್ಫರಸ್ ಟ್ರೈಹ್ಯಾಲೈಡ್ ಅಂತ ತೊಗೊಂಡ್ರೆ ಅಲ್ಲಿ ನಮಗೆ 3 ಥರ ಬರುತ್ತೆ. ಒಂದು PCl3, ಇನ್ನೊಂದು PBr3 ಆ್ಯಂಡ್ ಇನ್ನೊಂದು PI3 ಅಂತ ತೊಗೊಳ್ತೀನಿ, ಫಾಸ್ಫರಸ್ ಟ್ರೈಹೈಡ್ರೈಡ್ ಅಂತ ಹೇಳ್ತೀವಿ. ಬಟ್ PCl3 ಅಂತ ತೊಗೊಂಡಾಗ ಇಲ್ಲಿ ರಿಮೆಂಬರ್ ಒನ್ ಥಿಂಗ್, PCl3, PBr3 ಆ್ಯಂಡ್ PI3 ಅಂತ ತೊಗೊಂಡಾಗ ಈ 3 ಕಾಂಪೌಂಡ್ಸ್ದು ಸ್ಟೆಬಿಲಿಟಿ ಅಂತ ತೊಗೊಂಡಾಗ PCl3 ಕಾಂಪೌಂಡ್ ಇಸ್ ಸೆಟ್ ಟು ಬಿ ದ ಮೋಸ್ಟ್ ಸ್ಟೇಬಲ್ ಕಾಂಪೌಂಡ್ ಅಂತ ಹೇಳ್ತಾನೆ. ಬಿಕಾಸ್ ಆಫ್ ದ ಸ್ಮಾಲರ್ ಸೈಜು, ಬಾಂಡ್ ಲೆಂತು ಕಡಿಮೆ ಇರುತ್ತೆ, ಬಾಂಡ್ ಡಿಸೋಸಿಯೇಷನ್ ಎಂಥಾಲ್ಪಿ ಜಾಸ್ತಿ ಇರುತ್ತೆ, ಆವಾಗ ಮಾಲಿಕ್ಯೂಲು ಸ್ಟೇಬಲ್ ಆಗಿರುತ್ತೆ. ಸೊ ದೇಫೋ ಅಮಾಂಗ್ ದ ಫಾಸ್ಫರಸ್ ಟ್ರೈಹ್ಯಾಲೈಡ್ ಅಂತ ತೊಗೊಂಡ್ರೆ ಸೊ PCl3 ಇರ್ಬೋದು, PBr3 ಇರ್ಬೋದು ಆ್ಯಂಡ್ PI3 ಅಂತ ತೊಗೊಂಡಾಗ ಈ PCl3 ಇದೆಯಲ್ಲ, ದಿಸ್ PCl3 ಕಾಂಪೌಂಡ್ ಇಸ್ ಸೆಟ್ ಟು ಬಿ ದ ಮೋಸ್ಟ್ ಸ್ಟೇಬಲ್ ಕಂಪೇರ್ಡ್ ಟು ದ ಅದರ್ ಟು, ದಟ್ ಈಸ್ PBr3 ಆ್ಯಂಡ್ PI3 ಏನಿದೆ, ದೋಸ್ ಕಾಂಪೌಂಡ್ ಜನರಲಿ ದೇ ಆರ್ ಅನ್ಸ್ಟೇಬಲ್ ಇನ್ ನೇಚರ್. ಅನ್ಸ್ಟೇಬಲ್ ಅಂತಂದರೆ ಫಾರ್ಮೇಷನ್ ಆಗುತ್ತೆ, ಬಟ್ ಸ್ಲೋಲಿ ಅದೇನಾಗುತ್ತೆ, ಅದರ ರಿಯಾಕ್ಟಿವಿಟಿ ಜಾಸ್ತಿ ಇರುತ್ತೆ, ಅದ್ರ ಸ್ಟೆಬಿಲಿಟಿ ಹೊರಟೋಗುತ್ತೆ. ಸೊ ಬಿಕಾಸ್ ಆಫ್ ದಿಸ್ ಸಿಂಪಲ್ ರೀಸನ್, ಬಿಕಾಸ್ ಆಫ್ ದ ಅನ್ಸ್ಟೆಬಿಲಿಟಿ ಆಫ್ ದ PBr3 ಇರ್ಬೋದು ಆ್ಯಂಡ್ PI3 ಇರ್ಬೋದು ಜನರಲಿ. ಸೊ ಈಗ PBr3 ಜೊತೆ ರಿಯಾಕ್ಷನ್ ಮಾಡಬೇಕು ಅಂತಂದರೆ ಇಲ್ಲಿ ಆಲ್ಕೋಹಾಲ್ ಕಾಂಪೌಂಡ್ ಯಾಕೆ ತೊಗೊಂಡಿದ್ದೀನಿ, ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ನಿಮಗೆ ಅಂತಂದರೆ, ಇಲ್ಲಿ ಆಲ್ಕೋಹಾಲ್ ಕಾಂಪೌಂಡನ್ನು ತೊಗೊಂಡು ನಾನು ರಿಯಾಕ್ಷನ್ ಮಾಡಬೇಕಾದ್ರೆ ನಿಮಗೆ ಹೇಳಿದೆ PCl3 ಕಾಂಪೌಂಡನ್ನು ಡೈರೆಕ್ಟಾಗಿ ನಾನು ತೊಗೊಳ್ತೀನಿ. ಡೈರೆಕ್ಟ್ಲಿ ದ ಆಲ್ಕೋಹಾಲ್ ಕಾಂಪೌಂಡ್ ಕ್ಯಾನ್ ಅಂಡರ್ಗೋ ರಿಯಾಕ್ಷನ್ ವಿತ್ PCl3. ಬಟ್ ಇನ್ ದ ಕೇಸ್ ಆಫ್ PBr3 ಆ್ಯಂಡ್ PI3 ಅಂತ ತೊಗೊಂಡಾಗ ಸೊ ವಿ ವೋಂಟ್ ಕ್ಯಾರಿ ಔಟ್ ದಟ್ ರಿಯಾಕ್ಷನ್ ಡೈರೆಕ್ಟ್ಲಿ. ಆಲ್ಕೋಹಾಲ್ ಕಾಂಪೌಂಡನ್ನ ತೊಗೊಂಡು PBr3 ಮಾಲಿಕ್ಯೂಲ್ ಜೊತೆಗೆ ಅಲ್ಲಿ ರಿಯಾಕ್ಷನ್ ಮಾಡೋದಿಲ್ಲ ಡೈರೆಕ್ಟಾಗಿ, ಅಥವಾ PI3 ಜೊತೆ ರಿಯಾಕ್ಷನ್ ಮಾಡೋದಿಲ್ಲ ಡೈರೆಕ್ಟಾಗಿ. ಬದಲಾಗಿ ಏನು ಮಾಡ್ತಾಯಿದ್ದೀನಿ ನೋಡಿ, ಅಲ್ಲಿ ತೋರಿಸ್ತಾ ಇದೆ ನಿಮಗೆ. ಸೊ
ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ಈಗ PbR3 ಜೊತೆಗೆ ರಿಯಾಕ್ಷನ್ ಮಾಡಬೇಕು ಅಂತಲೇ ಏನು ಮಾಡ್ತಾ ಇದ್ದೀನಿ ಅಂತ ನೋಡಿ ಅಬ್ಸರ್ವ್ ಮಾಡಿ. ಸೊ ಒನ್ಸ್ ಅಗೇನ್ ದ ಸೇಮ್ ಎಥನಾಲ್ ಕಾಂಪೌಂಡ್ನ ತೊಗೊಂಡು, ಸೊ ವೆನ್ ದಟ್ ಎಥನಾಲ್ ಕಾಂಪೌಂಡ್ ಒನ್ ಇಟ್ ಅಂಡರ್ಗೋ ರಿಯಾಕ್ಷನ್ ವಿತ್, ನೋಡಿ ಇದೊಂದು ರಿಯೇಜೆಂಟ್ ಜೊತೆಗೆ ಅದನ್ನು ರಿಯಾಕ್ಷನ್ ಮಾಡ್ತಾ ಇದ್ದೀನಿ, ಬ್ರೋಮಿನ್ ಆ್ಯಂಡ್ ರೆಡ್ ಫಾಸ್ಫರಸ್. bromine and red phosphorus. Whenever the alcohol compound one it undergo reaction with bromine gas and in the presence of red phosphorus, when it is heated with bromine and red phosphorus here, then ethanol compound which can undergo reaction with, ಅವಾಗ ಏನಾಗುತ್ತೆ ಇಲ್ಲಿ, ಸೊ ಬೈ ಮೀನ್ಸ್ ಆಫ್ ದ ರಿಯಾಕ್ಷನ್ ಬಿಟ್ವೀನ್ ದ ಬ್ರೋಮಿನ್ ಆ್ಯಂಡ್ ಫಾಸ್ಫರಸ್ ನನಗೆ ಇಲ್ಲಿ ಈ PbR3 ರಿಯಾಕ್ಷನ್ ಮಿಕ್ಸ್ಚರ್ ಒಳಗಡೆ ಅದು ಜನ್ರೇಷನ್ ಆಗುತ್ತೆ. ದಟ್ ಮೀನ್ಸ್ ಇಲ್ಲಿ ತೋರಿಸಿದ್ದು ನೋಡಿ ನಿಮಗೆ, PbR3 ಕಾಂಪೌಂಡ್ ಈಸ್ ಪ್ರಿಪೇರ್ಡ್ ಇನ್ C2 ಬೈ ಮೀನ್ಸ್ ಆಫ್ ಹೀಟಿಂಗ್ ಬ್ರೋಮಿನ್ ವಿತ್ ರೆಡ್ ಫಾಸ್ಫರಸ್ ಅಂತ ತೋರಿಸಿದ್ದೀನಿ ನಿಮಗೆ. ಅಂದರೆ ಇನ್ C2 ಪ್ರಿಪರೇಷನ್ ಅಂತ ಹೇಳ್ತೀವಿ. ನಿಮಗೆ ಫಸ್ಟ್ ಏನಲ್ಲಿ ಹೇಳಿದ್ದೀನಿ ನಿಮಗೆ, ಕೆಲವೊಂದು ಕಾಂಪೌಂಡ್ಸ್ಗಳನ್ನು ಸೊ ಬಿಕಾಸ್ ಆಫ್ ಸರ್ಟನ್ ರೀಜನ್ಸ್, ಒಂದು ಅನ್ಸ್ಟೆಬಿಲಿಟಿ ಇರ್ಬೋದು, ರಿಯಾಕ್ಟಿವಿಟಿ ಜಾಸ್ತಿ ಇರ್ಬೋದು, ಲೈಕ್ ದಟ್. ಸೊ ಬಿಕಾಸ್ ಆಫ್ ಸರ್ಟನ್ ರೀಜನ್ಸ್ ಕೆಲವೊಂದು ರಿಯಾಕ್ಷನ್ಸ್ಗಳನ್ನ ನಾವು ಕ್ಯಾರಿ ಔಟ್ ಮಾಡಬೇಕಾದ್ರೆ ಕೆಲವೊಂದು ಕಾಂಪೌಂಡ್ಸ್ಗಳನ್ನ ಇನ್ C2 ಪ್ರಿಪ್ರೇಷನ್ ಮಾಡ್ಕೊಳ್ತೀವಿ ಅಂತ ಹೇಳ್ತೀವಿ. ಇನ್ C2 ಪ್ರಿಪ್ರೇಷನ್ ಅಂತಲೇ ವೆನ್ ಇಟ್ ಈಸ್ ರಿಕ್ವೈರ್ಡ್, ರಿಯಾಕ್ಷನ್ ಮಿಕ್ಸ್ಚರ್ ಒಳಗಡೆ ಅದನ್ನು ನಾವು ಪ್ರಿಪ್ರೇಷನ್ ಮಾಡ್ಕೊಳ್ಳೋವಂಥದ್ದು. ಅಂದರೆ ನಾವು ಅಬ್ಸರ್ವ್ ಮಾಡಿ, ನಾನು ಫಸ್ಟು ರಿಯಾಕ್ಷನ್ನ ಕ್ಯಾರಿ ಔಟ್ ಮಾಡಬೇಕಾದ್ರೆ ಅಲ್ಲಿ ಎಥನಾಲ್ನ ತಗೋತೀನಿ, ರೆಡ್ ಫಾಸ್ಫರಸ್ನ ತಗೋತೀನಿ, ಮತ್ತು ಬ್ರೋಮಿನ್ ಮಾಲಿಕ್ಯೂಲ್ನ ತಗೊಳ್ತೀನಿ. ಅಲ್ಲಿ PbR3 ಇಲ್ಲ. ಸೊ ಮೂರನ್ನು ಮಿಕ್ಸ್ ಮಾಡಿ ಹೀಟ್ ಮಾಡಿದಾಗ ಒಳಗಡೆ ಒಂದು ಕಾಂಪೌಂಡು ನಮಗೆ ಜನ್ರೇಷನ್ ಆಗುತ್ತೆ. ಯಾವುದು PbR3 ಕಾಂಪೌಂಡು. ಅದು ಇನ್ C2 ಪ್ರಿಪ್ರೇಷನ್, ಇನ್ ಸಿಚುಯೇಷನ್, ಇನ್ ರಿಕ್ವೈರ್ಡ್ ಕೇಸಸ್ ಅಂತ ಹೇಳ್ತೀವಿ. ಸೊ ಸಚ್ ಎ ಟೈಪ್ ಆಫ್ ಪ್ರಿಪ್ರೇಷನ್ನ ನಾವು ಇನ್ C2 ಪ್ರಿಪ್ರೇಷನ್ ಅಂತ ಹೇಳ್ತೀವಿ. ದೇರ್ಫೋರ್ PbR3 ಇರ್ಬೋದು, ಆ್ಯಂಡ್ ಸಿಮಿಲರ್ಲಿ ಇಲ್ಲಿ Pi3 ತೋರಿಸಿದ್ದೀನಲ್ವಾ, ಇದೆರಡೂ ಕಾಂಪೌಂಡ್ಸನ್ನು ನಾವು ಇನ್ C2 ಪ್ರಿಪ್ರೇಷನ್ ಮಾಡ್ಕೊಳ್ತೀವಿ. ಇನ್ C2 ಪ್ರಿಪ್ರೇಷನಲ್ಲಿ ಅದು ರಿಯಾಕ್ಷನ್ ಆಗುತ್ತೆ. ದೇರ್ಫೋರ್ whenever the ethanol compound when it undergo reaction with, so or when it is heated with bromine gas and red phosphorus, so normally once again we can get the, ಈಗ ನಮಗೆ ಇಲ್ಲಿ ಕ್ಲೋರೋ ಆಲ್ಕೇನ್ ಸಿಗೋದಿಲ್ಲ, ಬದಲಾಗಿ ನನಗೆ ಬ್ರೋಮೋ ಆಲ್ಕೇನ್ ಕಾಂಪೌಂಡ್ ಸಿಗ್ತಾ ಇದೆ, ಬ್ರೋಮೋ ಈಥೇನ್ ಕಾಂಪೌಂಡ್ ಸಿಗ್ತಾ ಇದೆ. ಜೊತೆಗೆ ಅಲಾಂಗ್ ವಿತ್ ದಟ್ ಸೊ ಅನದರ್ ಮಾಲಿಕ್ಯೂಲ್ ಸೈಡ್ ಪ್ರಾಡಕ್ಟು ಸೇಮ್ ಬರುತ್ತೆ, ಫಾಸ್ಫರಸ್ ಆ್ಯಸಿಡ್ ನಮಗೆ ಮತ್ತೆ ಸಿಗುತ್ತೆ. ಕನ್ಫ್ಯೂಷನ್ ಆಗಬೇಡಿ, ಇಲ್ಲಿ ರಿಯಾಕ್ಷನ್ ಹೆಂಗಾಗುತ್ತೆ ಸರ್ ಅಂತಲೇ ಏನೂ ಆಗೋದಿಲ್ಲ. ಸೊ ಈಥೈಲ್ ಆಲ್ಕೋಹಾಲ್ ಏನು ತೊಗೊಂಡಿದ್ದೆ ಅದೇ ಕಾಂಪೌಂಡು ಬರುತ್ತೆ ಇಲ್ಲಿ. ಆ ಈಥೈಲ್ ಆಲ್ಕೋಹಾಲ್ ಕಾಂಪೌಂಡ್ ಇವಾಗ ನೆಕ್ಸ್ಟು PbR3 ಜೊತೆ ರಿಯಾಕ್ಷನ್ ಆಗ್ತಾಯಿದೆ. ಬಟ್ ಇಲ್ಲಿ ಡೈರೆಕ್ಟಾಗಿ ನಾನು ಇಲ್ಲಿ PbR3 ಅಂತ ತೋರಿಸಿಲ್ಲ, ಬದಲಾಗಿ ಅದರ ಬದಲಾಗಿ ಬ್ರೋಮಿನ್ ಆ್ಯಂಡ್ ರೆಡ್ ಫಾಸ್ಫರಸ್ ಅಂತ ತೊಗೊಂಡಿದ್ದೀನಿ. ಬೈ ಮೀನ್ಸ್ ಆಫ್ ದ ರಿಯಾಕ್ಷನ್ ಬಿಟ್ವೀನ್ ದ ರೆಡ್ ಫಾಸ್ಫರಸ್ ಆ್ಯಂಡ್ ದ ಬ್ರೋಮಿನ್ ಅಲ್ಲಿ PbR3 ಇನ್ C2 ಪ್ರಿಪ್ರೇಷನ್ ಆಗುತ್ತೆ. ಸೊ ಆವಾಗ PbR3 ಕಾಂಪೌಂಡು ಆಲ್ಕೋಹಾಲ್ ಕಾಂಪೌಂಡ್ ಜೊತೆಗೆ ರಿಯಾಕ್ಷನ್ ಆಗಿ ನನಗೆ 3 ಮಾಲಿಕ್ಯೂಲ್ಸ್, ಒನ್ಸ್ ಅಗೇನ್ ಇದನ್ನು 3 ಮಾಲಿಕ್ಯೂಲ್ಸ್ ತೊಗೋತೀನಿ, 3 ಮಾಲಿಕ್ಯೂಲ್ಸ್ ಆಫ್ ಈಥೈಲ್ ಬ್ರೋಮೈಡ್ ಕಾಂಪೌಂಡ್ ಫಾರ್ಮೇಷನ್ ಆಗುತ್ತೆ, ಈಥೈಲ್ ಬ್ರೋಮೈಡ್ ಸಿಗುತ್ತೆ. ಪ್ಲಸ್ ಅಲಾಂಗ್ ವಿತ್ ದಟ್ H3PO3 ಫಾಸ್ಫರಸ್ ಆ್ಯಸಿಡು ಮತ್ತೆ ನಮಗೆ ಸಿಗುತ್ತೆ ಆ್ಯಸ್ ಎ ಅನದರ್ ಪ್ರಾಡಕ್ಟ್. ದೇರ್ಫೋರ್ ಇಟ್ ಇಸ್ ಆಲ್ ಅಬೌಟ್ ದ ಸೆಕೆಂಡ್ ಒನ್, ರಿಯಾಕ್ಷನ್ ಆಫ್ ದ ಆಲ್ಕೋಹಾಲ್ ಕಾಂಪೌಂಡ್ ವಿತ್ PbR3. ಐ ರಿಪೀಟ್, PbR3 ಈಸ್ ಪ್ರಿಪೇರ್ಡ್ ಇನ್ C2, ದಟ್ಸ್ ಇಟ್. ಆ್ಯಂಡ್ ಸಿಮಿಲರ್ಲಿ ಅದೇ ಥರ ಇನ್ನೊಂದು ಲಾಸ್ಟ್ ರಿಯಾಕ್ಷನ್ನ ನೋಡಿ, ಲಾಸ್ಟ್ ರಿಯಾಕ್ಷನಲ್ಲಿ ಆಲ್ಕೋಹಾಲ್ ಕಾಂಪೌಂಡನ್ನ ತೊಗೊಂಡು, ಈಗ ನೋಡಿ ಎರಡಾಯಿತು, ಒಂದು ಕ್ಲೋರೋ ಆಲ್ಕೇನ್ ಕಾಂಪೌಂಡ್ ಬಂತು, ಇನ್ನೊಂದು ಬ್ರೋಮೋ ಆಲ್ಕೇನ್ ಕಾಂಪೌಂಡ್ ಸಿಕ್ತು. ವಾಟ್ ಅಬೌಟ್ ದಿಸ್ ಐಡೋ ಆಲ್ಕೇನ್ ಕಾಂಪೌಂಡ್? ಐಡೋ ಆಲ್ಕೇನ್ ಕಾಂಪೌಂಡನ್ನು ಯಾವ ರೀತಿ ಪ್ರಿಪ್ರೇಷನ್ ಮಾಡೋದು? ಸೊ ಡೈರೆಕ್ಟಾಗಿ Pi3ನ ತೊಗೊಬೋದಾ? ಇಲ್ಲ, ಇಲ್ಲೂ ಅಷ್ಟೇ Pi3 ಕಾಂಪೌಂಡ್ ಸಿನ್ಸ್ ಇಟ್ ಈಸ್ ಹೈಲಿ ಅನ್ಸ್ಟೇಬಲ್. ಒನ್ಸ್ ಅಗೇನ್ ದಟ್ Pi3 ಮಾಲಿಕ್ಯೂಲ್ನ ನಾವು ಇನ್ C2 ಪ್ರಿಪ್ರೇಷನ್ ಮಾಡಬೇಕು. ಇನ್ C2 ಪ್ರಿಪ್ರೇಷನ್ ಮಾಡಬೇಕು ಅಂತಲೇ ನೋಡಿ, PbR3 ಪ್ರಿಪ್ರೇಷನ್ ಮಾಡಬೇಕು ಅಂತಂದರೆ ಅಲ್ಲಿ ಬ್ರೋಮಿನ್ನು ಮತ್ತು ರೆಡ್ ಫಾಸ್ಫರಸನ್ನು ತೊಗೊಂಡಲ್ಲ, ಅದೇ ಥರ ಈಗ ನನಗೆ Pi3 ಬೇಕು ಅಂತ ನಾನು ಇಲ್ಲಿ ಐಡಿನ್ ಗ್ಯಾಸ್ನ ತೊಗೊಳ್ತೀನಿ. ಐಡಿನ್ ಗ್ಯಾಸ್ ವೆನ್ ಇಟ್ ಅಂಡರ್ಗೋ ರಿಯಾಕ್ಷನ್ ವಿತ್ ರೆಡ್ ಫಾಸ್ಫರಸ್, ಇಟ್ ಕ್ಯಾನ್ ಪ್ರೊಡ್ಯೂಸಸ್ Pi3, ದಟ್ ಈಸ್ ಫಾಸ್ಫರಸ್ ಟ್ರೈಹೈಡ್ರೈಡ್ ಕಾಂಪೌಂಡ್ ಫಾರ್ಮೇಷನ್ ಆಗುತ್ತೆ. ಸೊ ಇಟ್ ಈಸ್ ಆಲ್ ಅಬೌಟ್ ದ ಇನ್ C2 ಪ್ರಿಪ್ರೇಷನ್ ಅಂತ ಹೇಳ್ತಾನೆ. ನಾವು ಲೇಟರ್ ದಟ್ ಈಥೈಲ್ ಆಲ್ಕೋಹಾಲ್ ಕಾಂಪೌಂಡ್ ನೋಡಿ, ಈಥೈಲ್ ಆಲ್ಕೋಹಾಲ್ ಕಾಂಪೌಂಡ್ನ ತೊಗೊಂಡು ಏನು ಮಾಡಿದೆ, ಅದನ್ನು ಐಡಿನ್ ಗ್ಯಾಸು ಮತ್ತು ರೆಡ್ ಫಾಸ್ಫರಸ್ ಜೊತೆ ಹೀಟ್ ಮಾಡಿದಾಗ ನನಗೆ ಅಲ್ಲಿ ಇನ್ C2 ಅಥವಾ ರಿಯಾಕ್ಷನ್ ಮಿಕ್ಸ್ಚರ್ ಒಳಗಡೆ ನನಗೆ Pi3 ಸಿಕ್ತು. ಒನ್ಸ್ ಅಗೇನ್ 3 ಮಾಲಿಕ್ಯೂಲ್ಸ್ ಆಫ್ ಈಥೈಲ್ ಆಲ್ಕೋಹಾಲ್ನ ತೊಗೊಂಡಿದ್ದೀನಿ. ಫ್ರಮ್ ದಿಸ್ 3 ಮಾಲಿಕ್ಯೂಲ್ಸ್ ಆಫ್ ಈಥೈಲ್ ಅಯೋಡೈಡ್ ಕಾಂಪೌಂಡ್ ಫಾರ್ಮೇಷನ್ ಆಗುತ್ತೆ. ಪ್ಲಸ್ H3PO3 ಫಾಸ್ಫರಸ್ ಆರ್ಥೋಫಾಸ್ಫರಸ್ ಆ್ಯಸಿಡ್ ಕಾಂಪೌಂಡ್ ಫಾರ್ಮೇಷನ್ ಆಗುತ್ತೆ.
ಆ್ಯಂಡ್ ಇಟ್ ಈಸ್ ಆಲ್ ಅಬೌಟ್ ದ ನೆಕ್ಸ್ಟ್ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಅಂತ ಹೇಳ್ತಾನೆ. ನಿಮ್ಗೆ ಅರ್ಥ ಆಗಿದೆ, ಈಸಿಲಿ ಯು ಕ್ಯಾನ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಇಯರ್. ದೇರ್ಫೋರ್ ದ ಅನದರ್ ವೇ ಆಫ್ ಕನ್ವರ್ಟಿಂಗ್ ದ ಆಲ್ಕೋಹಾಲ್ ಕಾಂಪೌಂಡ್ ಇಂಟು ಸೊ ಹ್ಯಾಲೋ ಆಲ್ಕೇನ್ ಕಾಂಪೌಂಡ್ಸ್ ಆಗಿ ಸಚ್ ಆಸ್ ಕ್ಲೋರೋ ಆಲ್ಕೇನ್ ಇರ್ಬೋದು ಅಥವಾ ಬ್ರೋಮೋ ಆಲ್ಕೇನ್ ಇರ್ಬೋದು ಆ್ಯಂಡ್ ಐಡೋ ಆಲ್ಕೇನ್ ಆಗಿ ಕನ್ವರ್ಷನ್ ಮಾಡಬೇಕು ಆಲ್ಕೋಹಾಲ್ ಕಾಂಪೌಂಡ್ಸನ್ನು ಅಂತಂದರೆ. ಸೊ ಇನ್ನೊಂದು ರಿಯಾಕ್ಷನಲ್ಲಿ ನಾವು ಅದನ್ನು ಕನ್ವರ್ಟ್ ಮಾಡ್ಕೊಬೋದು ಬೈ ಮೀನ್ಸ್ ಆಫ್ ದ ರಿಯಾಕ್ಷನ್ ಆಫ್ ದ ಆಲ್ಕೋಹಾಲ್ ಕಾಂಪೌಂಡ್ ವಿತ್ ದಟ್ ಆಫ್ ಫಾಸ್ಫರಸ್ ಟ್ರೈಹ್ಯಾಲೈಡ್ ಕಾಂಪೌಂಡ್. ಅದರಲ್ಲಿ PCl3, PbR3 ಆ್ಯಂಡ್ PI3 ಕಾಂಪೌಂಡ್ನ ತೊಗೊಂಡಿದ್ದೀನಿ. ಸೊ ದಟ್ ಈಸ್ ಆಲ್ ಅಬೌಟ್ ದ ಅನದರ್ ಮೆಥಡ್ ಆಫ್ ಆರ್ ಅನದರ್ ವೇ ಆಫ್ ಕನ್ವರ್ಟಿಂಗ್ ದ ಆಲ್ಕೋಹಾಲ್ ಕಾಂಪೌಂಡ್ ಇಂಟು ದ ರೆಸ್ಪೆಕ್ಟಿವ್ ಹ್ಯಾಲೋ ಆಲ್ಕೇನ್ ಕಾಂಪೌಂಡ್ಸ್. ಆ್ಯಂಡ್ ಸಿಮಿಲರ್ಲಿ ದ ಒನ್ ಮೋರ್ ಮೆಥಡ್ ಅಂತ ತೊಗೊಂಡ್ರೆ ನಾನು ಹೇಳಿದೆ ಇಲ್ಲಿ ಕ್ಲೋರೋ ಆಲ್ಕೇನ್ ಕಾಂಪೌಂಡ್ನ ತೊಗೊಂಡಿದ್ದೆ. ಕ್ಲೋರೋ ಆಲ್ಕೇನ್ ಕಾಂಪೌಂಡ್ನ ಪ್ರಿಪ್ರೇಷನ್ ಮಾಡೋದಕ್ಕೆ ನಾನಿಲ್ಲಿ PCl3 ಮಾಲಿಕ್ಯೂಲ್ನ ತೊಗೊಂಡಿದ್ದೆ. ಸೊ ಇನ್ನೂ ಒಂದು ರೀತಿ ನಾವು ಆ ಕ್ಲೋರೋ ಆಲ್ಕೇನ್ ಕಾಂಪೌಂಡನ್ನು ತೊಗೊಬೋದು ಅಥವಾ ಪ್ರಿಪ್ರೇಷನ್ ಮಾಡ್ಕೊಬೋದು ಬೈ ಮಿಸ್ ಆಫ್ ಕನ್ವರ್ಟಿಂಗ್ ದ ಆಲ್ಕೋಹಾಲ್ ಕಾಂಪೌಂಡ್ ಇಂಟು ದ ರೆಸ್ಪೆಕ್ಟಿವ್ ಹ್ಯಾಲೋ ಆಲ್ಕೇನ್ ಅಥವಾ ಪರ್ಟಿಕ್ಯುಲರ್ಲಿ ಕ್ಲೋರೋ ಆಲ್ಕೇನ್ ಕಾಂಪೌಂಡನ್ನು ನಾನು ಪ್ರಿಪ್ರೇಷನ್ ಮಾಡಬೇಕು ಅಂತಲೇ ಇನ್ನೂ ಒಂದು ರಿಯಾಕ್ಷನ್ನ ತೊಗೊಬೋದು ನಾನು. ಏನದು ಇನ್ನೂ ಒಂದು ರಿಯಾಕ್ಷನ್ ಅಂತಂದರೆ ದ ನೆಕ್ಸ್ಟ್ ರಿಯಾಕ್ಷನ್ ಈಸ್ ನಥಿಂಗ್ ಬಟ್ ದ ರಿಯಾಕ್ಷನ್ ಆಫ್ ದ ಆಲ್ಕೋಹಾಲ್ ಕಾಂಪೌಂಡ್ ಅಂತ ತೊಗೊಳ್ತಾನೆ. ಸೊ ವೆನ್ ಎವರ್ ದಟ್ ಆಲ್ಕೋಹಾಲ್ ಕಾಂಪೌಂಡ್ ವೆನ್ ಇಟ್ ಅಂಡರ್ಗೋ ರಿಯಾಕ್ಷನ್ ವಿತ್ ದ ಅನದರ್ ಕಾಂಪೌಂಡ್ ಅಥವಾ ಅನದರ್ ಮಾಲಿಕ್ಯೂಲ್ ಇನ್ ಆರ್ಗ್ಯಾನಿಕ್ ಕಾಂಪೌಂಡ್ ಇಟ್ ಈಸ್ PCl5. ಇದೆರಡು ಕೇಳಿದ್ದೀರಿ ನೀವು, PCl3, PCl5 ಫಸ್ಟ್ ಏನಲ್ಲಿ ನೋಡಿದ್ದೀರಿ ನೀವು ಇದನ್ನು. PCl5 ಅಂತಂದರೆ ಫಾಸ್ಫರಸ್ ಪೆಂಟಾಕ್ಲೋರೈಡ್, PCl3 ಅಂತಲೇ ಫಾಸ್ಫರಸ್ ಟ್ರೈಕ್ಲೋರೈಡ್. ಈಗ PCl5 ಅಂತ ತಗೊಂಡಾಗ ಡೈರೆಕ್ಟಾಗಿ ಇಲ್ಲಿ ಹೇಳ್ತಾನೆ ಇಲ್ಲಿ. ಸೊ ಇಟ್ ಈಸ್ ವೆರಿ ಈಸಿ ಟು ಕನ್ವರ್ಟ್ ದ ಆಲ್ಕೋಹಾಲ್ ಕಾಂಪೌಂಡ್ ಇಂಟು ಕ್ಲೋರೋ ಆಲ್ಕೇನ್ ಕಾಂಪೌಂಡ್ ಅಂತ ಹೇಳ್ತಾರೆ. ಜಸ್ಟ್ ಬೈ ಮೀನ್ಸ್ ಆಫ್ ಹೀಟಿಂಗ್ ವಿತ್ ಒನ್ ಮಾಲಿಕ್ಯೂಲ್ ಇಟ್ ಈಸ್ ಕಾಲ್ಡ್ ಆಸ್ PCl5 ಫಾಸ್ಫರಸ್ ಪೆಂಟಾಕ್ಲೋರೈಡ್ ಕಾಂಪೌಂಡ್. ಹೇಗಾಗುತ್ತೆ ಇದು ರಿಯಾಕ್ಷನ್ನು ಅದ್ರ ಬಗ್ಗೆ ಒಂದು ಜನರಲ್ ಇಕ್ವೇಷನ್ನ ತೊಗೊಂಡಿದ್ದೀನಿ. ಆ ಜನರಲ್ ಇಕ್ವೇಷನ್ನ ತೊಗೊಂಡಾಗ ನೋಡಿ ಇದನ್ನು ಈ ಥರ ತೊಗೊಂಡಿದ್ದೀನಿ. ನಾನು ಒಂದು ಕಡೆಗೆ ಆಲ್ಕೋಹಾಲ್ ಕಾಂಪೌಂಡ್ನ ತೊಗೊಂಡಿದ್ದೀನಿ, ಇಲ್ಲಿ PCl5 ಇದೆ. ಈಗ ನಾನು ನೋಡಿ ರಿಯಾಕ್ಷನ್ ಹಿಂಗಾಗುತ್ತೆ ಅಂತ ಹೇಳ್ತಾನೆ. ರಿಯಾಕ್ಷನ್ ಆಗಬೇಕಾದ್ರೆ ಇಲ್ಲಿ ಆಲ್ಕೋಹಾಲ್ ಕಾಂಪೌಂಡ್ ಇದೆ ನೋಡಿ, ಅಬ್ಸರ್ವ್ ಮಾಡಿ. ಆಲ್ಕೋಹಾಲ್ ಕಾಂಪೌಂಡ್ನಲ್ಲಿ ROH ಇದೆ, 3 ಇದೆ ನೋಡಿ. ಒಂದು R, ಒಂದು O, ಒಂದು H ಇದೆಯಲ್ವಾ. R ಅಂದರೆ ಆಲ್ಕೈಲ್ ಗ್ರೂಪು ನೋಡಿ. ಹೀಗೆ 3 ಸೆಪ್ರೇಟ್ ಆಗುತ್ತೆ ನೋಡಿ. ಹೀಗೆ ಆಲ್ಕೈಲ್ ಗ್ರೂಪ್ ಸಪ್ರೇಟ್ ಆಗುತ್ತೆ, ಆಕ್ಸಿಜನ್ ಆಟಮ್ ಇದೆಯಲ್ಲ ಅದು ಸೊ ಸಪ್ರೇಟ್ ಬರುತ್ತೆ. ಹೈಡ್ರೋಜನ್ ಆಟಮ್ 3 ಬ್ರೇಕ್ ಆಗಿ ಅಥವಾ ಡಿಕಂಪೋಸ್ ಆಗಿ 3 ಸಪ್ರೇಟ್ ಆಗಿಬಿಡುತ್ತೆ. ಸಪ್ರೇಟ್ ಆದಾಗ ನೆಕ್ಸ್ಟ್ ನೋಡಿ ಇಲ್ಲಿ PCl5 ಇದೆಯಲ್ಲ, ಆ PCl5 ಮಾಲಿಕ್ಯೂಲ್ನ ನಾನು ಈ ಥರ ತೊಗೊಳ್ತಾ ಇದ್ದೀನಿ. PCl5 ಇದೆ, ಅದನ್ನು ಜಸ್ಟ್ ಫಾರ್ ದ ಸಿಂಪ್ಲಿಫಿಕೇಷನ್ ಐ ವಿಲ್ ಟೇಕ್ ಅದನ್ನು ಈ ಥರ ಬರ್ಕೊಳ್ತಾನೆ ನೋಡಿ. ಹೀಗೆ ಬರ್ಕೊಂಡೆ ಆ PCl5 ಮಾಲಿಕ್ಯೂಲ್ನ ಹೀಗೆ ಬಿಡ್ಸ್ ಬರ್ಕೊಂಡಿದ್ದೀನಿ. ಅಲ್ಲಿ 2 ಕ್ಲೋರಿನ್ ಆಟಮನ್ನು ಸಪ್ರೇಟ್ ಮಾಡಿದೆ. ಈ ಕಡೆ ಒಂದು ಕ್ಲೋರಿನು, ಆ ಕಡೆ ಒಂದು ಕ್ಲೋರಿನು, ಮಧ್ಯದಲ್ಲಿ PCl3 ಎಗೈನ್ PCl3 ಅಂದರೆ ಫಾಸ್ಫರಸ್ ಟ್ರೈಹ್ಯಾಲೈಡ್ ಇದೆಯಲ್ಲ, ಅದೇ ಥರ ಇದು. ಈಗ ಆಯ್ತು. ಈಗ ಆದಾಗ ಈಗ ರಿಯಾಕ್ಷನ್ ಏನಾಗುತ್ತೆ ನೋಡಿ, ಅಬ್ಸರ್ವ್ ಮಾಡಿ. ಇದನ್ನು ಬರಿತಾ ಹೋಗ್ತೀನಿ ನಿಮಗೆ. ಅದರಲ್ಲಿ 3 ಪಾರ್ಟ್ ಆಯಿತು. PCl3 3 ಪಾರ್ಟ್ ಮಾಡ್ಕೊಂಡಿದ್ದೀನಲ್ವಾ. ಈಗ ಏನಾಗುತ್ತೆ PCl3ನಲ್ಲಿ 1 ಪಾರ್ಟು ದಟ್ ಈಸ್ ಕ್ಲೋರಿನ್ ಆಟಮ್ ಏನಿದೆ, ದಿಸ್ ಕ್ಲೋರಿನ್ ಆಟಮ್ ಈಸ್ ಗೋಯಿಂಗ್ ಟು ಕಂಬೈನ್ ವಿತ್ ದ ಆಲ್ಕೈಲ್ ಗ್ರೂಪ್. ಕಂಬೈನ್ ಆದಾಗ ನನಗೆ ನೋಡಿ RCl ಸಿಗುತ್ತೆ. ಗೊತ್ತಾಗತ್ತಲ್ವಾ. ಸೊ ಒಂದೊಂದು ಪಾರ್ಟನ್ನು ತಗೊಳ್ತಾ ಇದ್ದೀನಿ. ಆಲ್ಕೋಹಾಲಿಂದ 3 ಪಾರ್ಟ್ ಬಂತು, PCl5ಇಂದ 3 ಪಾರ್ಟ್ನ ತೊಗೊಂಡಿದ್ದೀನಿ. ಅದರಲ್ಲಿ ಒಂದು ಪಾರ್ಟು ಆಲ್ಕೈಲ್ ಪಾರ್ಟ್ ಏನಿದೆ ಆಫ್ ದ ಆಲ್ಕೋಹಾಲ್ ಕಾಂಪೌಂಡ್ ಕ್ಯಾನ್ ಕಂಬೈನ್ ವಿತ್ ಕ್ಲೋರಿನ್ ಆಟಮ್ ಆಫ್ ದ PCl5. ದೇರ್ಫೋರ್ ಇಟ್ ಕ್ಯಾನ್ ಫಾರ್ಮ್ RCl, ದಟ್ ಈಸ್ ಕ್ಲೋರೋ ಆಲ್ಕೇನ್ ಕಾಂಪೌಂಡ್ ಸಿಕ್ತು. ಪ್ಲಸ್ ಅನದರ್ ಕಾಂಪೌಂಡ್ ಫಾರ್ಮೇಷನ್ ಆಗುತ್ತೆ. ಇನ್ನೊಂದು ಕಾಂಪೌಂಡ್ ಏನು ಅಂತಂದರೆ ಇಲ್ಲಿ ಸೆಕೆಂಡ್ ಪಾರ್ಟ್ ಇಲ್ಲಿ PCl3 ಇದೆಯೇ, ಆಲ್ಕೋಹಾಲ್ ಕಾಂಪೌಂಡ್ನಲ್ಲಿ ಸೆಕೆಂಡ್ ಪಾರ್ಟ್ ಏನು ಆಕ್ಸಿಜನ್ ಆಟಮ್ ಇದೆ. ಸೊ ಇದು 3 ಒಂದಕ್ಕೊಂದು ರಿಅರೇಂಜ್ಮೆಂಟ್ ಆಗಿ ಕಂಬೈನ್ ಆಗುತ್ತೆ ನೋಡಿ. ದ ಅನದರ್ ಕಾಂಪೌಂಡ್ ನನಗೆ ಸೈಡ್ ಪ್ರಾಡಕ್ಟ್ ನನಗೆ ಇನ್ನೊಂದು ಕಾಂಪೌಂಡ್ ಸಿಗುತ್ತೆ ಆ್ಯಂಡ್ ಇಟ್ ವಿಲ್ ಬಿ ಒಬ್ಟೈನ್ಡ್ ಲೈಕ್ ದಿಸ್ POCl3. ಇಲ್ಲಿ PCl3 ಇದೆ, ಬಿಟ್ವೀನ್ P ಆ್ಯಂಡ್ Cl3 ಅಲ್ಲೊಂದು ಆಕ್ಸಿಜನ್ ಆಟಮ್ ಇತ್ತಲ್ಲ ಆಲ್ಕೋಹಾಲ್ ಕಾಂಪೌಂಡ್ದು, ಅದೆರಡು ಇದೆ. ಅದು ಆಕ್ಸಿಜನ್ ಆಟಮ್ ಇದೆರಡು ನಡುವೆ P ಮತ್ತು Cl3 ನಡುವೆ ಬಂದು ಇನ್ಕಾರ್ಪೊರೇಟ್ ಆಗುತ್ತೆ, POCl3 ಫಾರ್ಮೇಷನ್ ಆಗುತ್ತೆ. ಸೊ ದಟ್ ಕಾಂಪೌಂಡ್ ಇಟ್ ಈಸ್ ಕಾಲ್ಡ್ ಆಸ್ ಫಾಸ್ಫರಸ್ ಆಕ್ಸಿಕ್ಲೋರೈಡ್ ಅಂತ ಕರಿತೀವಿ. ಏನಂತ ಕರಿತೀವಿ? ಫಾಸ್ಫರಸ್ ಆಕ್ಸಿಕ್ಲೋರೈಡ್ ಕಾಂಪೌಂಡ್. ಪ್ಲಸ್ ಇನ್ನೊಂದು ಕಾಂಪೌಂಡ್ ನೋಡಿ, ಇನ್ನೊಂದು ಪಾರ್ಟ್ ಉಳ್ಕೊಂಡಿದೆ. ಅಲ್ಲಿ ಆಲ್ಕೋಹಾಲ್ ಕಾಂಪೌಂಡ್ನಲ್ಲಿ ಹೆಚ್ಚಿದೆ, ಇಲ್ಲಿ ಕ್ಲೋರಿನ್ ಆಟಮ್ ಉಳ್ಕೊಂಡಿದೆ. ಎರಡೂ ಕಂಬೈನ್ ಆಗುತ್ತೆ. ಎರಡೂ ಕಂಬೈನ್ ಆಗಿ ನನಗೆ ಐ ವಿಲ್ ಗೆಟ್ ಒನ್ ಮೋರ್ ಸೈಡ್ ಪ್ರಾಡಕ್ಟ್ ಆ್ಯಂಡ್ ಇಟ್ ಈಸ್ ನಥಿಂಗ್ ಬಟ್ HCl, ಹೈಡ್ರೋಜನ್ ಕ್ಲೋರೈಡ್ ಕಾಂಪೌಂಡ್. Therefore, whenever the alcohol compound when it undergo reaction with the phosphorus pentachloride compound ಜೊತೆ ರಿಯಾಕ್ಷನ್ ಆದಾಗ I can get very easily chloroalkane compound formation ಆಗುತ್ತೆ along with the formation of 2 more subproducts, and one is called as phosphorus oxychloride and the another one it is called as HCl, hydrogen chloride.
ಅರ್ಥ ಆಗಿದೆಯಲ್ವಾ? ಆ್ಯಂಡ್ ರಿಮೆಂಬರ್ ಒನ್ ಥಿಂಗ್ ಇಯರ್, ಇಲ್ಲಿ ನನಗೆ ಪ್ರಾಡಕ್ಟ್ ಸೈಡ್ನಲ್ಲಿ ಏನು ಬರ್ತಾ ಇದೆಯಲ್ಲಪ್ಪ, ಆ ಪ್ರಾಡಕ್ಟ್ ಸೈಡ್ನಲ್ಲಿ ಬರುವಂಥದ್ದಲ್ಲಿ ಸೊ RCl ಮತ್ತು POCl3 ಎರಡೂ ಸೊಲ್ಯೂಷನ್ ಸ್ಟೇಟಲ್ಲಿ ಬರುತ್ತೆ. ಯಾಕೆ ಬೇಕು, ಮುಂದೆ ಬೇಕು ನನಗೆ, ಅದಕ್ಕೆ ತೊಗೊಂಡಿದ್ದೀನಿ. RCl ಮತ್ತು POCl3 ಎರಡೂ ಕಾಂಪೌಂಡ್ ನನಗೆ ಯಾವ ಸ್ಟೇಟಲ್ಲಿ ಸಿಗುತ್ತೆ, ಅಕ್ವಿಯಸ್ ಸೊಲ್ಯೂಷನ್ ಸ್ಟೇಟಲ್ಲಿ ಸಿಗುತ್ತೆ. HCl ಹೈಡ್ರೋಜನ್ ಕ್ಲೋರೈಡ್ ಗ್ಯಾಸ್ ಏನಿದೆ ಅದು ಗೇಷಿಯಸ್ ಸ್ಟೇಟಲ್ಲಿ ಸಿಗುತ್ತೆ, ಹೈಡ್ರೋಜನ್ ಕ್ಲೋರೈಡ್ ಕಾಂಪೌಂಡು. ಆ್ಯಂಡ್ ದಟ್ ಕ್ಯಾನ್ ಬಿ ಎಸ್ಕೇಪ್, ಅದು ಎಸ್ಕೇಪ್ ಆಗುತ್ತೆ. ಹೀಗೆ ಗೊತ್ತಾಗಿದೆಯಲ್ವಾ? ಆ್ಯಂಡ್ ದಟ್ ಟೆಲ್ಸ್ ಆಲ್ ಅಬೌಟ್ ದ ರಿಯಾಕ್ಷನ್ ಆಫ್ ದ ಆಲ್ಕೋಹಾಲ್ ಕಾಂಪೌಂಡ್ ವಿತ್ ದಟ್ ಆಫ್ ದ PCl5. ದೇರ್ಫೋರ್ ಆಲ್ಕೋಹಾಲ್ ಕಾಂಪೌಂಡ್ when it undergo reaction with the PCl5, so we can get the ಕ್ಲೋರೋಆಲ್ಕೇನ್ ಕಾಂಪೌಂಡ್ ಎಸ್ ಎ ಪ್ರಾಡಕ್ಟ್ ಅಂತ ಹೇಳ್ತಾನೆ. ಅದರದ್ದು ಒಂದು ಎಕ್ಸಾಂಪಲ್ನ ನಿಮಗೆ ತೊಗೊಂಡು ತೋರಿಸ್ತಾ ಇದ್ದೀನಿ. ದೇರ್ಫೋರ್ ಆಲ್ಕೋಹಾಲ್ ಕಾಂಪೌಂಡ್ಸ್ ಕ್ಯಾನ್ ಅಂಡರ್ಗೋ ರಿಯಾಕ್ಷನ್ ವಿತ್ ಫಾಸ್ಫರಸ್ ಪೆಂಟಾಕ್ಲೋರೈಡ್ ಕಾಂಪೌಂಡ್. ದ ಸೇಮ್ ಎಥನಾಲ್ನ ತೊಗೊಂಡಿದ್ದೀನಿ. when that ethanol compound when it undergo reaction with PCl5, so we get ethyl chloride ಅಥವಾ ಕ್ಲೋರೋಇಥೇನ್ ಕಾಂಪೌಂಡ್ ಫಾರ್ಮೇಷನ್ ಆಗುತ್ತೆ ಅಲಾಂಗ್ ವಿತ್ ದ ಫಾರ್ಮೇಷನ್ ಆಫ್ POCl3 ಆ್ಯಂಡ್ HCl. ಅರ್ಥ ಆಗಿದೆಯಲ್ವ ನಿಮಗೆ? ಸೊ ಇಟ್ ಈಸ್ ಆಲ್ ಅಬೌಟ್ ದ ಅನದರ್ ವೇ ಆಫ್ ಕನ್ವರ್ಟಿಂಗ್ ದ ಆಲ್ಕೋಹಾಲ್ ಕಾಂಪೌಂಡ್ ಇಂಟು the haloalkane compound, particularly chloroalkane compound. Similarly, one more method is there, and once again it is the reaction to get the chloroalkane compound from the alcohol compound itself. Again ಮತ್ತೆ ಅದೇ ಆಲ್ಕೋಹಾಲ್ ಕಾಂಪೌಂಡ್ನ ತಗೊಂಡು ಮತ್ತೆ ನಾನು ಕ್ಲೋರೋಆಲ್ಕೇನ್ ಕಾಂಪೌಂಡ್ ಆಗಿ ಅದನ್ನು ಕನ್ವರ್ಷನ್ ಮಾಡ್ಕೊಬೇಕು ಅಂತಂದರೆ ದೇರ್ ಈಸ್ ಎನ್ ಅನದರ್ ವೇ, ಇನ್ನೊಂದು ದಾರಿ ಇದೆ, ಇನ್ನೊಂದು ರಿಯಾಕ್ಷನನ್ನು ನಾವು ಕ್ಯಾರಿ ಔಟ್ ಮಾಡ್ಬೋದು ಅಂತ ಹೇಳ್ತಾನೆ. ವಾಟ್ ಇಸ್ ದಟ್ ಅನದರ್ ರಿಯಾಕ್ಷನ್ ಅಂತಂದರೆ, ಇನ್ನೊಂದು ರಿಯಾಕ್ಷನ್ ನೋಡಿ, ಇನ್ನೊಂದು ರಿಯಾಕ್ಷನ್ ಯಾವುದು ಅಂತಂದರೆ ಮತ್ತೆ ಅದೇ ಆಲ್ಕೋಹಾಲ್ ಕಾಂಪೌಂಡ್ನ ತೊಗೊಳ್ತೀನಿ, ಅದನ್ನು ತಗೊಂಡು ಸೊ ಇನ್ನೊಂದು ಕಾಂಪೌಂಡ್ ಜೊತೆಗೆ ಅದನ್ನು ರಿಯಾಕ್ಷನ್ ಮಾಡ್ತಾ ಇದ್ದೀನಿ. ದ ನೆಕ್ಸ್ಟ್ ರಿಯಾಕ್ಷನ್ ಇಟ್ ಈಸ್ ನಥಿಂಗ್ ಬಟ್ ದ ರಿಯಾಕ್ಷನ್ ಆಫ್ ದ ಆಲ್ಕೋಹಾಲ್ ಕಾಂಪೌಂಡ್, reaction of the alcohol compound with another compound, it is taken as SOCl2. SOCl2. So this SOCl2, this compound it is called as ಏನಂತ ಕರಿತೀವಿ ಅಂತಂದರೆ, this compound it is called as thionyl chloride ಅಂತ ಕರಿತೀವಿ. ಏನಂತ ಕರಿತೀವಿ? thionyl chloride. ಥಯ ಅಂದರೆ ಸಲ್ಫರ್, therefore ಇಲ್ಲಿ ಸಲ್ಫರ್ ಆಟಮ್ ಇದೆ, therefore it is taken as ಥಯ ಅಂತ ತೊಗೊಂಡಿದ್ದೀವಿ. ಸೊ ದಿಸ್ ಕಾಂಪೌಂಡ್ ಇಟ್ ಈಸ್ ಕಾಲ್ಡ್ as a thionyl chloride compound. What happens when the alcohol compound when they undergo reaction with SOCl2? ಯಾಕೆ ಇದನ್ನು ನಾವು ರಿಯಾಕ್ಷನ್ ಇಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ನೋಡಿ, ಅಬ್ಸರ್ವ್ ಮಾಡಿ, ಹೇಳ್ತಾ ಇದ್ದೀನಿ ಇಲ್ಲಿ. therefore if I take the alcohol compound ತೊಗೊಂಡೆ, this alcohol compoundನ ತೊಗೊಂಡು ನಾನು ಏನು ಮಾಡ್ತಾ ಇದ್ದೀನಿ, ಸೊ when this compound when it undergo reaction with SOCl2, ಸೊ ರಿಯಾಕ್ಷನ್ ಮಾಡಿದಾಗ ನನಗೆ ಏನು ಸಿಗುತ್ತೆ, ಕೆಳಗಡೆ ಬರೀತಾರೆ ನೋಡಿ, ನನಗೆ ಮತ್ತೆ ಇಲ್ಲಿ ಅದನ್ನು ಬಿಡಿಸ್ಬರ್ಕೊಂಡ್ರೆ ನೋಡಿ. ಸೊ ಅಗೇನ್ ಇಲ್ಲಿ SOCl2 ಇದೆಯಲ್ವಾ, ಆ SOCl2ನ ಸ್ವಲ್ಪ ನಾನು ನನಗೆ ಹೆಂಗೆ ಬೇಕು ಹಂಗೆ ಬರ್ಕೊಳ್ತಾ ಇದ್ದೀನಿ. ಒಂದು ಕಡೆ ಒಂದು Cl ತೊಗೊಳ್ತೀನಿ, ಮಧ್ಯೆ SO ತೊಗೊಳ್ತೀನಿ, ಮತ್ತು ಪಕ್ಕಕ್ಕೆ ಇನ್ನೊಂದು Cl ತೊಗೊಳ್ತೀನಿ. ಇಲ್ಲೂ ಅಷ್ಟೇ, ಆಲ್ಕೋಹಾಲ್ನಲ್ಲಿ R ಸಪ್ರೇಟ್ ಮಾಡ್ತೀನಿ, O ಸಪ್ರೇಟ್ ಮಾಡ್ತೀನಿ, H ಸಪ್ರೇಟ್ ಮಾಡ್ತೀನಿ. ನೋಡಿ ಹೇಗೆ ಲಾಸ್ಟ್ ರಿಯಾಕ್ಷನ್ ಹೇಳ್ದಲ್ಲ, ಅದೇ ರೀತಿ ಇಲ್ಲಿ ರಿಯಾಕ್ಷನ್ ಆಗುತ್ತೆ. ಫಸ್ಟ್ ಪಾರ್ಟು R ಕಂಬೈನ್ಸ್ ವಿತ್ Cl ಟು ಗೆಟ್ ಒನ್ ಕಾಂಪೌಂಡ್, ಇಲ್ಲಿನೇ ಬರ್ಕೊಳ್ತೇವೆ ನೋಡಿ. ದ ಫಸ್ಟ್ ಕಾಂಪೌಂಡ್ ಇಟ್ ಈಸ್ ನಥಿಂಗ್ ಬಟ್ RCl, ಆಲ್ಕೈಲ್ ಕ್ಲೋರೈಡ್ ಅಥವಾ ಕ್ಲೋರೋಆಲ್ಕೇನ್ ಕಾಂಪೌಂಡ್, ಆ್ಯಂಡ್ ಜನರಲಿ ವಿಚ್ ಈಸ್ ಒಬ್ಟೈನ್ಡ್ ಇನ್ ದ ಸೊಲ್ಯೂಷನ್ ಸ್ಟೇಟ್, ಅಕ್ವಿಯಸ್ ಸೊಲ್ಯೂಷನ್ ಸ್ಟೇಟಲ್ಲಿ ಸಿಗುತ್ತೆ. ದ ನೆಕ್ಸ್ಟ್ ಕಾಂಪೌಂಡ್ ನೋಡಿ, SO ಇದೆ ಇಲ್ಲಿ, ಇಲ್ಲೊಂದು O ಸಿಗುತ್ತೆ. SO ಕಂಬೈನ್ಸ್ ವಿತ್ ಅನದರ್ ಆಕ್ಸಿಜನ್ ಆಟಮ್ ಟು ಗಿವ್ SO2. ನಿಮಗೆ ಗೊತ್ತಿದೆ SO2 ಅಂತಂದರೆ ಸಲ್ಫರ್ ಡೈಆಕ್ಸೈಡ್, ಇಟ್ ಈಸ್ ಎ ಗ್ಯಾಸ್, ದೇರ್ಫೋರ್ ಎಸ್ಕೇಪ್ ಆಗುತ್ತೆ. ಪ್ಲಸ್ ಅನದರ್ ಕಾಂಪೌಂಡ್ ನೋಡಿ, ಇಲ್ಲಿ H ಇದೆ, ಇಲ್ಲಿ Cl ಇದೆ, ಹೈಡ್ರೋಜನ್ ಕ್ಲೋರೈಡ್ ಏನು ಸಿಗುತ್ತೆ, ಹೈಡ್ರೋಜನ್ ಕ್ಲೋರೈಡ್ ಸಿಗುತ್ತೆ. ಒನ್ಸ್ ಅಗೇನ್ ಇಟ್ ಈಸ್ ಎ ಗ್ಯಾಸ್. Therefore ಅಬ್ಸರ್ವ್ ಮಾಡಿ, whenever the alcohol compound when it undergo reaction with the SOCl2 compound, thionyl chloride ಜೊತೆ ರಿಯಾಕ್ಷನ್ ಆಯಿತು. ರಿಯಾಕ್ಷನ್ ಆದಾಗ ನನಗೆ ಅಲ್ಲಿ 3 ಪ್ರಾಡಕ್ಟ್ಸ್ ಸಿಗುತ್ತೆ. ಅಮಾಂಗ್ ದ 3 ಪ್ರಾಡಕ್ಟ್ಸ್ ಇಯರ್, ಸೊ 2 ಆಫ್ ದ ಸೈಡ್ ಪ್ರಾಡಕ್ಟ್ಸ್ ಅಥವಾ 2 ಪ್ರಾಡಕ್ಟ್ಸ್ ದೇ ಆರ್ ಗೋಯಿಂಗ್ ಟು ಬಿ ಪ್ರೆಸೆಂಟ್ ಇನ್ ದ ಗೇಷಿಯಸ್ ಸ್ಟೇಟಲ್ಲಿ ಇರುತ್ತೆ, ಆ್ಯಂಡ್ ದೇ ಕ್ಯಾನ್ ಬಿ ಈಸಿಲಿ ಎಸ್ಕೇಪ್ಡ್ ಫ್ರಮ್ ದ ಸೊಲ್ಯೂಷನ್. ಅಲ್ಲಿ ಆಫ್ಟರ್ ದ ಫಾರ್ಮೇಷನ್ ಆಫ್ ದ ಗೇಷಿಯಸ್ ಪ್ರಾಡಕ್ಟ್ಸ್ ಏನಾಗುತ್ತೆ, ಗೇಷಿಯಸ್ ಪ್ರಾಡಕ್ಟ್ಸ್ ಎಲ್ಲ ಏನಾಗುತ್ತೆ, ಸೊಲ್ಯೂಷನಿಂದ ಆಚೆ ಬಂದು ಏನಾಗುತ್ತೆ, ಎಸ್ಕೇಪ್ ಆಗೋಗುತ್ತೆ. ಎಸ್ಕೇಪ್ ಆದಾಗ ನಮಗೆ ಸೊ ಆ ಕಂಟೈನರ್ ಒಳಗಡೆ ಉಳ್ಕೊಳ್ಳೋವಂಥದ್ದು ಇನ್ನೇನು ಉಳ್ಕೊಳ್ಳೋವಂಥದ್ದು, ಜಸ್ಟ್ ಓನ್ಲಿ ಕ್ಲೋರೋಆಲ್ಕೇನ್ ಕಾಂಪೌಂಡ್ ಇನ್ ದ ಸೊಲ್ಯೂಷನ್ ಸ್ಟೇಟಲ್ಲಿ ಉಳ್ಕೊಳ್ಳುತ್ತೆ. ದೇರ್ಫೋರ್ ದೇರ್ ಇಸ್ ನೋ ನೀಡ್ ಟು ಸಪ್ರೇಟ್ ದ ಸಬ್ ಪ್ರಾಡಕ್ಟ್ಸ್ ಇಯರ್, ದೇರ್ ಇಸ್ ನೋ ನೀಡ್ ಟು ಸಪ್ರೇಟ್ ದ ಬೈ ಪ್ರಾಡಕ್ಟ್ಸ್ ಅಥವಾ ಸಪ್ರೇಟ್ ಪ್ರಾಡಕ್ಟ್ಸನ್ನು ನಾವಿಲ್ಲಿ ಸಪ್ರೇಷನ್ ಮಾಡೋಂಥ ಅವಶ್ಯಕತೆ ಇಲ್ಲ. ಬಿಕಾಸ್ ಆಫ್ ದ ಗೇಷಿಯಸ್ ಸೈಡ್ ಪ್ರಾಡಕ್ಟ್ ದಟ್ ಈಸ್ SO2 ಆ್ಯಂಡ್ HCl, ದೇ ಕ್ಯಾನ್ ಬಿ ಈಸಿಲಿ ಎಸ್ಕೇಪ್ ಫ್ರಮ್ ದ ರಿಯಾಕ್ಷನ್ ಮಿಕ್ಸ್ಚರ್ ಅಥವಾ ಸೊಲ್ಯೂಷನ್
ಸ್ಟೇಟಿಂದ ಅದು ಗೇಷಿಯಸ್ ಸ್ಟೇಟಿಗೆ ಕನ್ವರ್ಷನ್ ಆಗಿದೆ ಏನಾಗುತ್ತೆ, ಹೊರಟೋಗುತ್ತೆ ಆಚೆಗೆ. ಆ್ಯಂಡ್ ದೇಫೋ ಯಾಕೆ ಇದನ್ನು ನಾನು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅಂತಂದರೆ, ಎಕ್ಸಾಮನ್ನು ಕೇಳ್ತಾನೆ ಈಗ ನನಗೆ ಕ್ಲೋರೋ ಆಲ್ಕೇನ್ ಕಾಂಪೌಂಡ್ ಸಿಗಬೇಕು ಅಂತ ತಗೋಬೇಕು ಅಂತಂದರೆ ಫ್ರಮ್ ದ ಆಲ್ಕೋಹಾಲ್ ಕಾಂಪೌಂಡಿಂದ, ಸೊ ವೆರಿ ಈಸಿಲಿ ಐ ಕ್ಯಾನ್ ಏಬಲ್ ಟು ಕ್ಯಾರಿ ಔಟ್ ದ 2 ರಿಯಾಕ್ಷನ್ಸನ್ನು ಕನ್ಸಿಡರ್ ಮಾಡ್ಬೋದು. ಒಂದು ರಿಯಾಕ್ಷನ್ ಆಫ್ ದ ಆಲ್ಕೋಹಾಲ್ ಕಾಂಪೌಂಡ್ ವಿತ್ PCl5, ದ ಅನದರ್ ಒನ್ SOCl2. ಈಗ ಕೇಳ್ತಾನೆ ನೋಡಿ, ಸುಮ್ಮನೆ ಕೇಳಿದ್ರೆ ಇವೆರಡರಲ್ಲಿ ಒಂದು PCl5 ಮತ್ತು ಇನ್ನೊಂದು SOCl2ನ ತಗೊಂಡ್ರೆ ಇದೆರಡರಲ್ಲಿ ಯಾವುದನ್ನು ನಾವು ಬೇಗನೆ ಸೆಲೆಕ್ಟ್ ಮಾಡ್ತೀವಿ ಅಥವಾ ಬೆಸ್ಟ್ ಪ್ರಿಫರ್ ಆಗಿ ನಾವು ಯಾವುದನ್ನು ಪ್ರಿಫರ್ ಮಾಡ್ತೀವಿ ಇಲ್ಲಿ ಅಮಾಂಗ್ ದ 2 PCl5 ಆ್ಯಂಡ್ SOCl2 ಅಂತ ತಗೊಂಡಾಗ ವಿಚ್ ಒನ್ ಈಸ್ ಗೋಯಿಂಗ್ ಟು ಬಿ ಬೆಸ್ಟ್ ಪ್ರಿಫರ್ಡ್, ಯಾವುದನ್ನು ನಾವು ವಿತೌಟ್ ಎನಿ ಡೌಟ್ ವಿ ಕ್ಯಾನ್ ಏಬಲ್ ಟು ಚೂಸ್ ಅಂತಂದರೆ, ಸೊ ಶ್ಯೂರ್ಲಿ ವಿ ಕ್ಯಾನ್ ಏಬಲ್ ಟು ಸೆಲೆಕ್ಟ್ ದಿಸ್ SOCl2. That means SOCl2 is best preferred for the preparation of the chloroalkane compound than that of the PCl5. SOCl2ನೇ ಫಸ್ಟ್ ಪ್ರಿಫರ್ ಮಾಡ್ಕೊಳ್ತೀನಿ. ಯಾಕೆ ಇಲ್ಲಿ SOCl2ನೇ ಬೆಸ್ಟ್ ಪ್ರಿಫರ್ ಮಾಡ್ಕೊಳ್ತಾಯಿನಿ ಅಥವಾ ನಾನು ಫಸ್ಟ್ ಪ್ರಿಫರ್ ಮಾಡ್ಕೊಳ್ತೀನಿ ಅಂತಲೇ, ಬಿಕಾಸ್ ಆಫ್ ದ ನೇಚರ್ ಆಫ್ ದ ಪ್ರಾಡಕ್ಟ್ಸ್, ಬಿಕಾಸ್ ಆಫ್ ದ ಸ್ಟೇಟ್ಸ್ ಆಫ್ ದ ಪ್ರಾಡಕ್ಟ್ಸ್ ಫಾರ್ಮ್ ಆಫ್ಟರ್ ದ ರಿಯಾಕ್ಷನ್ ಆಫ್ ದ ಆಲ್ಕೋಹಾಲ್ ಕಾಂಪೌಂಡ್ ವಿತ್ ದಟ್ ಆಫ್ PCl5 ಇರ್ಬೋದು ಆ್ಯಂಡ್ SOCl2 ಇರ್ಬೋದು. ನೋಡಿ ಅಬ್ಸರ್ವ್ ಮಾಡಿ, ನಮಗೆ ಗೊತ್ತಿದೆ PCl5 ಜೊತೆಗೆ ಆಲ್ಕೋಹಾಲ್ ಕಾಂಪೌಂಡ್ ರಿಯಾಕ್ಷನ್ ಆದಾಗ ಅಲ್ಲೂ ನನಗೆ 3 ಕಾಂಪೌಂಡ್ ಸಿಗುತ್ತೆ. ಒಂದು RCl, ಅದು ಅಕ್ವೇಸ್ ಸೊಲ್ಯೂಷನ್ ಸ್ಟೇಟಲ್ ಸಿಗುತ್ತೆ. ಇನ್ನೊಂದು POCl3, ಅದನ್ನು ಸೊಲ್ಯೂಷನ್ ಸ್ಟೇಟಲ್ ಸಿಗುತ್ತೆ. ಇನ್ನೊಂದು ಮಾತ್ರ HCl, ನನಗೆ ಅದು ಗೇಷಿಯಸ್ ಸ್ಟೇಟಸ್ ಸಿಗುತ್ತೆ, ಹೈಡ್ರೋಜನ್ ಕ್ಲೋರೈಡು. ಅಂಥ ಕೇಸ್ನಲ್ಲಿ ನೋಡಿ ಅಲ್ಲಿ 3 ಪ್ರಾಡಕ್ಟ್ ಇತ್ತು, 3 ಪ್ರಾಡಕ್ಟಲ್ಲಿ ಒಂದು ಗೇಷಿಯಸ್ ಸ್ಟೇಟಲ್ ಇತ್ತು, HCl, ಅದು ಎಸ್ಕೇಪ್ ಆಯಿತು. ರಿಯಾಕ್ಷನ್ ಮಿಕ್ಸರ್ನಲ್ಲಿ ಇನ್ನೇನು ಉಳ್ಕೊಂತು ಅಂತಂದರೆ ಅಲ್ಲಿ ಉಳ್ಕೊಂಡಂಥದ್ದು 2. ಸೊ ವೆನ್ ಎವರ್ ದ ಆಲ್ಕೋಹಾಲ್ ಕಾಂಪೌಂಡ್ ವೆನ್ ಇಟ್ ಅಂಡರ್ಗೋ ರಿಯಾಕ್ಷನ್ ವಿತ್ ದ PCl5, ನನಗೆ ಇಲ್ಲಿ 3 ಕಾಂಪೌಂಡ್ ಫಾರ್ಮೇಷನ್ ಆಗಿತ್ತು. ಆಗ ನನಗೆ ಫೈನಲ್ ಆಗಿ ಈ ಕಂಟೈನರ್ ಒಳಗಡೆ ನನಗೆ 2 ಕಾಂಪೌಂಡ್ ಉಳ್ಕೊಳುತ್ತೆ. ಒಂದು ಕ್ಲೋರೋ ಆಲ್ಕೇನ್ ಕಾಂಪೌಂಡು ಪ್ಲಸ್ ಅದ್ರ ಜೊತೆಗೆ ಇನ್ನೊಂದು ಕಾಂಪೌಂಡು POCl3 ಉಳ್ಕೊಳ್ಳುತ್ತೆ. ಎರಡೂ ಸೊಲ್ಯೂಷನ್ ಸ್ಟೇಟಲ್ಲಿದೆ. ಗೊತ್ತಾಗ್ತಾ ಇದಲ್ವಾ, ಎರಡೂ ಸೊಲ್ಯೂಷನ್ ಸ್ಟೇಟಲ್ಲಿದೆ. ಇವಾಗ ನಾನು ಸಪ್ರೇಟ್ ಮಾಡಬೇಕು. ಇವಾಗ 2 ಕಾಂಪೌಂಡ್ಸನ್ನು ನಾನು ಸಪ್ರೇಟ್ ಮಾಡ್ಕೊಬೇಕು ಬೈ ಮೀನ್ಸ್ ಆಫ್ ಯೂಸಿಂಗ್ ದ ಅದರ್ ಮೆಥಡ್ಸ್. ಈಗ ಮತ್ತೆ ಫರ್ದರ್ ನಾನು ಯಾವ್ದಾದ್ರು ಒಂದು ಪ್ರೋಸೆಸನ್ನು ಇಲ್ಲಿ ಕ್ಯಾರಿ ಔಟ್ ಮಾಡಬೇಕು ಇನ್ ಆರ್ಡರ್ ಟು ಸಪ್ರೇಟ್ ದ 2 ಕಾಂಪೌಂಡ್ಸ್ ಪ್ರೆಸೆಂಟ್ ಇನ್ ದ ಅಕ್ವೇಸ್ ಸೊಲ್ಯೂಷನ್ ಸ್ಟೇಟ್. ವೆರಾಸ್ ವೆನ್ ಎವರ್ ದ SOCl2 ಕಾಂಪೌಂಡ್ ಜೊತೆಗೆ ಆಲ್ಕೋಹಾಲ್ ಕಾಂಪೌಂಡ್ ರಿಯಾಕ್ಷನ್ ಆಯಿತು ಅಂತ ಅಂದ್ಕೊಳ್ಳಿ. ರಿಯಾಕ್ಷನ್ ಆದಾಗ ನನಗೆ ಈಗ ರಿಯಾಕ್ಷನ್ ಮಿಕ್ಸರ್ ಒಳಗಡೆ ಉಳ್ಕೊಳ್ಳೋವಂಥದ್ದು ಒಂದೇ ಒಂದು ಕಾಂಪೌಂಡ್ ಉಳ್ಕೊಳ್ಳುತ್ತೆ, ಜಸ್ಟ್ ಓನ್ಲಿ RCl ಮಾತ್ರ ಉಳ್ಕೊಳ್ಳುತ್ತೆ. ವೆರಾಸ್ ದ ರೆಸ್ಟ್ ಆಫ್ ದ 2, ಒಂದು SO2 ಬಂತು, ಇನ್ನೊಂದು HCl ಬಂತು. ಎರಡೂ ಗೇಷಿಯಸ್ ಸ್ಟೇಟಲ್ಲಿ ಇದ್ದಿದ್ದರಿಂದ ಎರಡೂ ಏನಾಯಿತು, ಆ ಸೊಲ್ಯೂಷನಿಂದ ಅದು ಆಚೆ ಬಂದದೇನಾಗುತ್ತೆ, ದೇ ವಿಲ್ ಎಸ್ಕೇಪ್, ದೇ ಆರ್ ಗೋಯಿಂಗ್ ಟು ಎಸ್ಕೇಪ್ ಅಂತ ಹೇಳ್ತಾನೆ. ದೇರ್ಫೋರ್ ಹಿಯರ್ ದೆರ್ ಈಸ್ ನೋ ನೀಡ್ ಟು ಸಪ್ರೇಟ್ ದ ಕಾಂಪೌಂಡ್ಸ್. ಇರೋದು ಒಂದೇ ಒಂದು ಪ್ರಾಡಕ್ಟು, ಅದನ್ನೇ ಆ್ಯಸ್ ಇಟ್ ಈಸ್ ನಾನು ವಿ ಡೋಂಟ್ ನೀಡ್ ಟು ಸಪ್ರೇಟ್ ದ ಕಾಂಪೌಂಡ್ ಫ್ರಮ್ ದ ಅದರ್ ಕಾಂಪೌಂಡ್. Therefore always this SOCl2 compound ಏನು ತೊಗೊಂಡಿದ್ದೀವಿ, this SOCl2 compound is taken as best preferred compound, is considered as best preferred over that of PCl5 compound. ಆ PCl5 ಕಾಂಪೌಂಡ್ ಜೊತೆಗೆ ಕಂಪೇರ್ ಮಾಡಿದಾಗ SOCl2 ಕಾಂಪೌಂಡ್ ಏನಿದೆ ಅದನ್ನೇ ನಾನು ಫಸ್ಟು ಪ್ರಿಫರ್ ಮಾಡ್ಕೊಳ್ತೀನಿ. ಯಾಕೆ ಅನ್ನೋದನ್ನು ರೀಸನನ್ನು ಹೇಳಿದ್ದೀನಿ. ಸೊ ಇದಿಷ್ಟು ಅನದರ್ ಮೆಥಡ್ ಆಫ್ ಕನ್ವರ್ಷನ್ ಆಫ್ ಆಲ್ಕೋಹಾಲ್ ಕಾಂಪೌಂಡ್ ಇಂಟು ದ ಸ್ಪೆಸಿಫಿಕ್ ಕ್ಲೋರೋಆಲ್ಕೇನ್ ಕಾಂಪೌಂಡ್ ಅಂತ ಹೇಳ್ತಾನೆ. ಐದರ್ ಬೈ ಮೀನ್ಸ್ ಆಫ್ ದ ರಿಯಾಕ್ಷನ್ ಆಫ್ ದ ಕಾಂಪೌಂಡ್ ವಿತ್ ದಟ್ ಆಫ್ ದ PCl5 ಆರ್ ಬೈ ಮೀನ್ಸ್ ಆಫ್ ದ ರಿಯಾಕ್ಷನ್ ಆಫ್ ದ ಕಾಂಪೌಂಡ್ ವಿತ್ ದಟ್ ಆಫ್ SOCl2 ಥೈನಿಲ್ ಕ್ಲೋರೈಡ್. ಅರ್ಥ ಆಗಿದೆಯಲ್ಲಪ್ಪ. ಆ್ಯಂಡ್ ದಟ್ ಈಸ್ ಆಲ್ ಅಬೌಟ್ ದ ಅನದರ್ ವೇ ಟು ಕನ್ವರ್ಟ್ ದ ಆಲ್ಕೋಹಾಲ್ ಕಾಂಪೌಂಡ್ ಇಂಟು ದ ಹ್ಯಾಲೋಆಲ್ಕೇನ್ ಕಾಂಪೌಂಡ್ಸ್ ಅಂತ ಹೇಳುತ್ತೆ. ಅದನ್ನೇ ಇನ್ನೊಂದು ರಿಯಾಕ್ಷನ್ ನಿಮಗೆ ತೋರಿಸ್ತಾ ಇದ್ದೀನಿ. ಬೈ ದ ರಿಯಾಕ್ಷನ್ ವಿತ್ ಥೈನಿಲ್ ಕ್ಲೋರೈಡ್. ಅದೇ ಕಾಂಪೌಂಡು ಆಲ್ಕೋಹಾಲ್ ಕಾಂಪೌಂಡ್ ಎಥನಾಲ್ ತೊಗೊಂಡೆ. ಎಥನಾಲ್ ವೆನ್ ಇಟ್ ಅಂಡರ್ಗೋ ರಿಯಾಕ್ಷನ್ ವಿತ್ SOCl2. ಸೊ ನನಗೇನು ಸಿಕ್ತು, ಈಥೈಲ್ ಕ್ಲೋರೈಡ್ ಸಿಕ್ತು. SO2 ತೋರಿಸಿದ್ದೀನಿ ನೋಡಿ, ಗೇಷಿಯಸ್ ಸ್ಟೇಟಲ್ಲಿ ಬರುತ್ತೆ. HCl ಗೇಷಿಯಸ್ ಸ್ಟೇಟಲ್ಲಿ ಬರುತ್ತೆ, ಎಸ್ಕೇಪ್ ಆಗುತ್ತೆ. ಆ್ಯಂಡ್ ದಟ್ ಈಸ್ ಆಲ್ ಅಬೌಟ್ ದ ಕನ್ವರ್ಷನ್ ಆಫ್ ದ ಆಲ್ಕೋಹಾಲ್ ಕಾಂಪೌಂಡ್ ಇಂಟು ದ ಹ್ಯಾಲೋಆಲ್ಕೇನ್ ಕಾಂಪೌಂಡ್ಸ್ ಅಂತ ಹೇಳ್ತಾರೆ. ಆ್ಯಂಡ್ ಇಟ್ ಈಸ್ ಆಲ್ ಅಬೌಟ್ ದ ಫಸ್ಟ್ ಟೈಪ್ ಆಫ್ ದ ಆರ್ಗ್ಯಾನಿಕ್ ಕಾಂಪೌಂಡ್ ಅಥವಾ ಒನ್ ಆಫ್ ದ ಆರ್ಗ್ಯಾನಿಕ್ ಕಾಂಪೌಂಡ್ ಫ್ರಮ್ ವಿಚ್ ಐ ಕ್ಯಾನ್ ಏಬಲ್ ಟು ಕನ್ವರ್ಟ್ ದಟ್ ಕಾಂಪೌಂಡ್ ಇಂಟು ಹ್ಯಾಲೋಆಲ್ಕೇನ್ ಕಾಂಪೌಂಡ್ಸ್. It is one of the these are some of the methods of preparations ಅಂತ ಹೇಳುತ್ತೆ. And still there are some more methods are there to convert the respective compounds into the other haloalkane compounds ಅಂತ ಹೇಳುತ್ತೆ. And what all about the other rest of the methods of preparations of haloalkane compounds ಅನ್ನೋದನ್ನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡ್ತೀನಿ. ಸೊ ಇಲ್ಲಿಗೆ ಇವತ್ತಿನ ಟಾಪಿಕನ್ನು ನಾನು ಸ್ಟಾಪ್ ಮಾಡ್ತಾ ಇದ್ದೀನಪ್ಪ. ನಿಮಗೇನಾದರೂ ಡೌಟ್ಸ್ ಇತ್ತು ಅಂತಂದರೆ ಸೊ ಪ್ಲೀಸ್ ಇಗ್ನೋರ್ ಮಾಡಬೇಡಿ, ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ, ಅದನ್ನು ನನ್ನ ಜೊತೆಗೆ ಶೇರ್ ಮಾಡಿ. ಯು ಕ್ಯಾನ್ ಏಬಲ್ ಟು ಕ್ಲಾರಿಫೈ ದ್ಯಾಟ್. ಅರ್ಥ ಆಗಿದೆಯಲ್ವಾ? ಆ್ಯಂಡ್ ವಿತ್ ಆಲ್ ದಿಸ್
ಹಿಯರ್ ಐ ಆಮ್ ಸೈನಿಂಗ್ ಆಫ್ ಫ್ರಮ್ ದಿಸ್ ಆನ್ಲೈನ್ ಕ್ಲಾಸ್ ಆ್ಯಂಡ್ ಮತ್ತೆ ನಿಮ್ಮನ್ನು ಇನ್ನೊಂದು ಕ್ಲಾಸ್ನಲ್ಲಿ ಮೀಟ್ ಮಾಡ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್.